ಶ್ರೀ ಗುರುಭ್ಯೋ ನಮಃ. ಆನಂದ ರಾಮಾಯಣದ ವಿಲಾಸಕಾಂಡದ 3 ಸರ್ಗಗಳು ಈ ಹಿಂದೆ ಮುಕ್ತಾಯ ಕಂಡಿದ್ದವು. ರಾಮ ಸೀತೆಗೆ ದೇಹ ರಾಮಾಯಣವನ್ನ ಉಪದೇಶ ಮಾಡಿದ್ದನ್ನ ನಾವು ಶ್ರವಣ ಮಾಡಿದ್ವಿ. ಕೊನೆಗೆ ಸುಶ್ವಾಪ ಸೀತೆಯ ರಾತ್ರವು ದಾಸೀಭಿರ್ವೀಜಿತ ಸುಖಂ, ರತ್ನಖಚಿತವಾದ ಪಲ್ಲಂಗದ ಮೇಲೆ ಸೀತೆ ಜೊತೆಗೆ ರಾಮ ಮಲಗಿಕೊಂಡ ಅನ್ನುವಲ್ಲಿಗೆ ಆ ಸರ್ಗ ಕೊನೆಗೊಂಡಿತ್ತು. ಮುಂದೆ 4ನೇ ಸರ್ಗದಲ್ಲಿ ರಾಮನ ದಿನಚರಿ, ಸೀತೆಯ ಅಲಂಕಾರಗಳು, ಇದರ ವರ್ಣನೆ ಇದೆ. ಇನ್ನ ಕೇವಲ 4 ಘಳಿಗೆಗಳು ಉಳಿದಿದ್ದಾಗ, ರಾತ್ರಿಯ 4 ಗಳಿಗೆಗಳು ಉಳಿದಿದ್ದಾಗ, ಬೆಳಗಾಗಲಿಕ್ಕೆ 4 ಗಳಿಗೆಗಳು ಇದ್ದಾಗ ರಾಮ ತನ್ನ ಹಾಸಿಗೆಯನ್ನು ಬಿಟ್ಟು ಮೇಲೆದ್ದ. ವಂದಿಗಳು, ಮಾಗದರೆಲ್ಲ ನರ್ತಕಿಯರು, ನಟರು, ಅಲ್ಲಿ ನೆರೆದಿದ್ದವರು ನಾನಾ ಥರದ ವಾದ್ಯಗಳನ್ನು ಮೊಳಗಿಸಿದರು. ಅಪ್ಸರೆಯರು ನರ್ತನ ಮಾಡಿದರು. ಬೆಳಗಿನ ಹೊತ್ತು ಹೇಳಬೇಕಾದಂತಹ ಸ್ತೋತ್ರಗಳನ್ನು ಅಲ್ಲಿ ಪಠನ ಮಾಡಿದರು. ವಿಘ್ನೇಶ್ವರ ಸಕಲ ವಿಘ್ನ ವಿನಾಶ ದಕ್ಷೋ ದಕ್ಷಾತ್ಮಜ ಭಗವತೀ ಸರಸ್ವತೀ ಚ ದೃಪ್ತಾಷ್ಟ ಭೈರವಗಣ ನವ ದಿವ್ಯ ದುರ್ಗಾ ದೇವ್ಯಸುರಾಸ್ತು ನೃಪತೆ ತವ ಸುಪ್ರಭಾತಂ. ಗಣಪತಿ, ಆಮೇಲೆ ಗಣಪತಿಯ ತಾಯಿಯಾದಂತಹ ದಕ್ಷನ ಮಗಳಾದ ಪಾರ್ವತಿ, ಸರಸ್ವತಿ, ಅಷ್ಟಭೈರವ ಗಣ, 8 ಜನ ಭೈರವರು, ರುದ್ರನ ಅನುಯಾಯಿಗಳಿದ್ದಿರಬೇಕು ಅವರು, ನವ ದಿವ್ಯ ದುರ್ಗಾ, ನವದುರ್ಗೆಯರು ಮತ್ತು ದೇವತೆಗಳು, ಇವರೆಲ್ಲರೂ ನಿನಗೆ ಸುಪ್ರಭಾತವನ್ನು ಮಾಡಲಿ ಅಂತ ಅವರು ಪ್ರಶಂಸೆ ಮಾಡಿದರು. ಭಾನುಶಶಿ ಕುಜಬುಧೌ ಗುರು ಶುಕ್ರ ಮಂದಾಹ ರಾಹು ಸುಕೇತು ರದಿತಿರಾದಿತೇಯಾ ಶಕ್ರಾದಯ ಕಮಲಭೂ ಪುರುಷೋತ್ತಮೇಂದ್ರೋ ರುದ್ರ ಕರೋತು ಸತತಂ ತವ ಸುಪ್ರಭಾತಂ. ಸೂರ್ಯ ಚಂದ್ರ ಮೊದಲಾದ ಗ್ರಹಗಳು ನಿಮಗೆ ಸುಪ್ರಭಾತವನ್ನು ಮಾಡಲಿ. ಪೃಥ್ವಿ ಜಲಂ ಜ್ವಲನ ಮಾರುತ ಪುಷ್ಕರಾಣಿ ಸಪ್ತಾದ್ರಯೋ ಭುವನಾನಿ ಚತುರ್ದಶೈವ ಶೈಲಾಹ ವನಾನಿ ಸರಿತಃ ಪರಿತಃ ಪವಿತ್ರಾಹ ಗಂಗಾದಯೋ ವಿದತಾಂ ತವ ಸುಪ್ರಭಾತಂ. ಗಂಗೆ ಮೊದಲಾದ ನದಿಗಳು, ಪೃಥ್ವಿ, ವಾಯು, 7 ಕುಲಪರ್ವತಗಳು ಇವೆಲ್ಲ ನಿನಗೆ ಸುಪ್ರಭಾತವನ್ನು ಮಾಡಲಿ. ದಿಕ್ ಚಕ್ರ ಮೇತದಖಿಲಂ ದಿಗಿಭಾ ದಿಗೀಶಾಹ ನಾಗಾಹ ಸುಪರ್ಣಭುಜಗಾಹ ನಗವೀರುಧಶ್ಚ ಪುಣ್ಯಾನಿ ದೇವಸದನಾನಿ ಬಿಲಾನಿ ದಿವ್ಯಾನಿ ಅವ್ಯಾಹತಂ ವಿದತಾಂ ತವ ಸುಪ್ರಭಾತಂ. ಎಲ್ಲ ದಿಕ್ಕುಗಳು, ಆ ದಿಕ್ಕಿನ ಅಭಿಮಾನಿ ದೇವತೆಗಳು, ದಿಕ್ಕುಗಳನ್ನು ಹೊತ್ತಂಥ ದಿಗ್ಗಜಗಳು, ಇವರೆಲ್ಲ ನಿನಗೆ ಸುಪ್ರಭಾತವನ್ನು ಮಾಡಲಿ. ವೇದಾಹ ಷಡಂಗ ಸಹಿತಾಹ ಸ್ಮೃತಯ ಪುರಾಣಂ ಕಾವ್ಯಂ ತದಾ ಆಗಮಪಥೋ ಮುನಯೋಪಿ ದಿವ್ಯಾಹ ವ್ಯಾಸಾದಯ ಪರಮಕಾರುಣಿಕಾಹ ಋಷೀಣಾಂ ಗೋತ್ರಾಣಿ ವೈ ವಿದತಾಂ ತವ ಸುಪ್ರಭಾತಂ. 4 ವೇದಗಳು, ಆ ವೇದಗಳ 6 ಅಂಗಗಳು, ಸ್ಮೃತಿಗಳು, ಪುರಾಣಗಳು, ಕಾವ್ಯಗಳು ಮತ್ತು ಆ ಶಾಸ್ತ್ರಗಳನ್ನು ಕಂಡುಕೊಂಡಂತಹ ಋಷಿಗಳು, ಎಲ್ಲ ಋಷಿಗಳಿಗೂ ಮುಖ್ಯನಾದಂತಹ ವೇದವ್ಯಾಸ, ಇವರೆಲ್ಲರೂ ನಿನಗೆ ಸುಪ್ರಭಾತ ಮಾಡಲಿ ಅಂತ ಅವರು ಪ್ರಶಂಸೆ ಮಾಡಿದರು. ಹೀಗೆ ಅವರು ಮಾಡಿದಂಥ ಸುಪ್ರಭಾತವನ್ನು ಆಲಿಸಿ ಆತ ಮೇಲೆದ್ದ. ಮೊದಲು ಎದ್ದವಳು ಸೀತೆ, ಆ ಬಳಿಕ ಎದ್ದವನು ರಾಮ. ದೇವತೆಗಳನ್ನ, ಮುನಿಗಳನ್ನ, ತಂದೆ ತಾಯಂದಿರನ್ನೆಲ್ಲ ಆತ ಮನಸ್ಸಿನಲ್ಲಿ ಚಿಂತನೆ ಮಾಡಿದ. ಚಿಂತಾಮಣಿ, ಕಾಮಧೇನು ಇವರನ್ನೆಲ್ಲರನ್ನು. ಮುಂದೆ ಸೀತೆ, ದುರ್ಗೆ, ಗಂಗೆ, ಸರಸ್ವತಿ, ಮತ್ತೆ ರಾಮ, ಕೌಸಲ್ಯೆ, ಗುರುಪತ್ನಿಯಾದಂತಹ ಅರುಂಧತಿ, ತನ್ನ ತಾಯಿ, ಇವರೆಲ್ಲರನ್ನು ಕೂಡ ಸ್ಮರಣೆ ಮಾಡಿಕೊಂಡ್ಲು. ರಾಮ ಎದ್ದು ದಂತ ಶುದ್ಧಿ ಇತ್ಯಾದಿಗಳನ್ನು ಮಾಡಿಕೊಂಡು ಪ್ರಾತಃ ಕಾಲದಲ್ಲಿ ಮಾಡಬೇಕಾದ ಕಾರ್ಯಗಳನ್ನೆಲ್ಲ ಮಾಡಿ ಸ್ನಾನಾದಿಗಳನ್ನು ಮುಗಿಸಿ ಕೃತ್ವಾ ಅಗ್ನಿಹೋತ್ರ ವಿಧಿನ ಕೃತ್ವಾ ದೇವಾರ್ಚನಂ ಗೃಹೆ, ಅಗ್ನಿಹೋತ್ರ ವಿಧಿಗೆ ಅನುಸಾರವಾಗಿ ಅಗ್ನಿಹೋತ್ರವನ್ನು ಮಾಡಿ ದೇವತೆಗಳ ಅರ್ಚನೆಯನ್ನು ಮಾಡಿ ನಾನಾ ಥರದ ದಾನಗಳನ್ನು ಕೊಟ್ಟು ಮುಗಿಸಿದ.
ಇದೇ ಸಂದರ್ಭದಲ್ಲಿ ಸೀತೆ ಸ್ನಾನ ಮುಗಿಸಿ ಎಲ್ಲ ದೇವತೆಗಳ ಉಳಿದೆಲ್ಲ ಗ್ರಹಗಳ ಪೂಜನೆಯನ್ನು ಮುಗಿಸಿ ಶ್ವಶ್ರೂರ್ಣತ್ವ ಯಥಾಕ್ರಮಂ ಎಲ್ಲ ಅತ್ತೆಯಂದರಿಗೆ ನಮಸ್ಕಾರ ಮಾಡಿ ದೇವಾಗ್ನೀನ್ ದ್ವಿಜಾನ್ನತ್ವ ಷಷ್ಠೂರ್ಣತ್ವ ಯಥಾಕ್ರಮಂ ರಾಮನ ಕಾರ್ಯ ಮುಗಿಯುವ ಹೊತ್ತಿಗೆ ಅವಳು ಸಿದ್ಧಳಾಗಿದ್ರು. ಮುಂದೆ ರಾಮ ವಸಿಷ್ಠನ ಮೂಲಕ ಅವನ ಮುಖದಿಂದ ಪುರಾಣಗಳ ಕಥೆಯನ್ನು ಶ್ರವಣ ಮಾಡಿದ. ವಸಿಷ್ಠರನ್ನ ತನ್ನ ಪತ್ನಿಯೊಡಗೂಡಿ ಪೂಜೆ ಮಾಡಿದ. ವಸಿಷ್ಠನ ಪತ್ನಿ ಅರುಂಧತಿಯನ್ನು ಪೂಜೆ ಮಾಡಿದ. ತಾಯಂದಿರು, ಪಂಡಿತರು, ವಿದ್ವಾಂಸರು, ಯೋಗನಿಷ್ಠರಾದವರು, ತಪಸ್ವಿಗಳು ಇವ್ರನ್ನೆಲ್ಲ ಪೂಜೆ ಮಾಡಿದ. ಮೀಮಾಂಸಕರು, ತಾರ್ಕಿಕರು, ಮಂತ್ರಶಾಸ್ತ್ರಜ್ಞರು, ಧರ್ಮಶಾಸ್ತ್ರ ವಿಶಾರದ್ ಪಂಡಿತರಾದವರು, ವಯಸ್ಸಿನಿಂದ ಹಿರಿಯರಾದಂಥವರು ಇವರೆಲ್ಲರನ್ನೂ ಕ್ರಮವಾಗಿ ನಮಸ್ಕರಿಸಿದ. ಮುಂದೆ ಸೀತೆ ಬಂಗಾರದ ಉಪಕರಣಗಳನ್ನು ತೆಗೆದುಕೊಂಡು ಆ ಕಾಮಧೇನುವಿಗೆ ಪೂಜೆ ಮಾಡಿದ್ಲು. ಕಾಮಧೇನು ನಮಸ್ತುಭ್ಯಂ ಪಕ್ವಾನ್ನಾದೀನಿ ವೇಗತಃ ದಿವ್ಯಾನ್ನಾನಿ ಭೂಸುರೇಭ್ಯೋ ರಾಮಾದಿಭ್ಯಸ್ತಮರ್ಪಯ ಅದನ್ನು ಪ್ರಾರ್ಥನೆ ಮಾಡಿದ್ಲು. ನಾನಾ ಥರದ ಪಕ್ವಾನ್ನಗಳನ್ನು ಒದಗಿಸು, ಈ ನೆರೆದಿರುವಂಥ ಜನ ಏನಿದ್ದಾರೆ ಇವರಿಗೆ ಭೋಜನವನ್ನು ಒದಗಿಸುವಂತ ಕೇಳ್ಕೊಂಡು. ಈಗ ರಾಮ ಬೆಳಗಿನ ಹೊತ್ತಿನ ಉಪಾಹಾರಕ್ಕಾಗಿ ತನ್ನ ಪರಿವಾರದ ಜೊತೆಗೆ ಕೂತ್ಕೊಂಡ. ಉಪಾವಿಶದ್ ಭೋಜನಸ್ಯ ಶಾಲಾಯಾಂ ಕೈ ಸಮನ್ವಿತ ಬಂಗಾರದ ಪೀಠದಲ್ಲಿ ಸ್ತ್ರೀಭಿ ರುಕ್ವಿತ್ರಿಪದಾಸು ರುಕ್ಮಪತ್ರ ಪಾತ್ರಾಣಿ ಚ ಪೃಥಕ್ ತ್ರಿಪದಿ ಅಂತಂದ್ರೆ 3 ಕಾಲಿರುವಂತಹ ಭೋಜನದ ಪೀಠ. ಅದರ ಮೇಲೆ ಅವರೆಲ್ಲ ಬೆಳಗಿನ ಉಪಾಹಾರಕ್ಕಾಗಿ ಕೂತ್ಕೊಂಡಿದ್ರು. ಅಪಶ್ಯನ್ ಬ್ರಾಹ್ಮಣಾದ್ಯಾಶ್ಚ ತಾವತ್ ಸೀತಾಂ ವ್ಯಲೋಕಯತ್ ತಡಿತ್ ಪುಂಜೋಪಮಾಂ ದಿವ್ಯಾಂ. ಅವಳ ಅಲಂಕಾರ ವೇಷಭೂಷಣ ಹೇಗಿತ್ತು ಅಂತ ವಿಸ್ತಾರವಾದಂಥ ವರ್ಣನೆ ಇದೆ. ಸಂಕ್ಷಿಪ್ತವಾಗಿ ಅದನ್ನು ಶ್ರವಣ ಮಾಡೋದಾದ್ರೆ, ಅಲ್ಲಿ ಕೂತಂಥವರು ಆ ಸೀತೆ ಅಲ್ಲಿ ಬಡಿಸ್ಲಿಕ್ಕೆ ಬಂದಾಗ, ತನ್ನ ಪರಿವಾರದ ಜೊತೆಗೆ ಬಡಿಸ್ಲಿಕ್ಕೆ ಬಂದಾಗ ಹೇಗೆ ಕಾಣಿಸಿದ್ಲು ಅಂದ್ರೆ ತಡಿತ್ ಪುಂಜೋಪಮಾಂ, ವಿದ್ಯುತ್ತಿನ ಮಿಂಚಿನ ಮಾಲೆಯಂತೆ ಅವಳು ಕಾಣಿಸಿದಳು. ಶತಕೋಟಿ ರವಿಪ್ರಭಾಂ, ಸಾವಿರಾರು ಕೋಟಿ ಸೂರ್ಯನಂತೆ ಅವಳು ಕಂಗೊಳಿಸ್ತಿದ್ಲು. ಯಸ್ಯ ಅಂಗುಲಿಷು ಸರ್ವತ್ರ ಪಾದಯೋ ವಿವಿಧಾನಿಚ, ಅವಳ ಕೈ ಬೆರಳುಗಳಲ್ಲಿ, ಕಾಲ್ ಬೆರಳುಗಳಲ್ಲಿ ಈ ಚಿಹ್ನೆಗಳಿದ್ದವು. ಮೀನು, ಆಮೆ, ಮೊಸಳೆ, ಈ ಥರದ ನಾನಾ ಥರದ ಮಂಗಳ ಚಿಹ್ನೆಗಳು ಅವಳ ಕೈ ಕಾಲುಗಳಲ್ಲಿ ಇದ್ದವು. ಇದನ್ನೆಲ್ಲ ಅವರು ನೋಡಿದರು. ಮುಕ್ತಾಗುಚ್ಛಾನ್ ಕಾಸಗುಚ್ಛಾನ್ ಮಣಿಗುಚ್ಛೈರ್ ವಿಚಿತ್ರಿತಾನ್ ಪ್ರವಾಲ ಮಣಿಗುಚ್ಛಾಂಶ್ಚ ರತ್ನಪುಷ್ಪಿತ ಗುಂಪಿತಾನ್ ತಥೋ ದದೃಶುಸ್ತೆ ಮೈಥಿಲಿ ಕುಚ ಕಂಚುಕೀಂ ಹೇಮತಂತೂದ್ಭವಾಂ ಚಿತ್ರಾಂ ಮುಕ್ತಾ ಮಾಣಿಕ್ಯ ಗುಂಪಿತಾಂ. ಅವಳು ತೊಟ್ಟ ಸೀರೆ, ಕುಪ್ಪಸ ಇತ್ಯಾದಿಗಳು ಬಂಗಾರದ ತಂತು ಅಂದ್ರೆ ಜರಿ ಏನಿರ್ತದಲ್ಲ ಅದರಿಂದ ನಿರ್ಮಿತವಾಗಿದ್ದಾಗಿತ್ತು. ಆದರ್ಶ ಬಿಂಬ ಸಂಯುಕ್ತಾಂ ಪುಷ್ಪರಾಜ ವಿರಾಜಿತಾಂ ಮಯೂರ ಶುಕ ವೃಕ್ಷೈಶ್ಚ ಲವಂಗೈಸ್ತಂತು ನಿರ್ಮಿತೈ. ಹೀಗೆ ನಾನಾ ಥರದ ಆಭರಣಗಳನ್ನು ಅವಳು ಧಾರಣೆ ಮಾಡಿಕೊಂಡಿದ್ದು. ತಥೋ ದರ್ಶು ಸೀತಾಯಾ ರಮ್ಯಂ ಘ್ರಾಣೆ ಅತಿ ಉಜ್ವಲಂ ದಿವ್ಯಂ ಮಯೂರಂ ಚಿತ್ರಂ ಚ ವರ ರುಕ್ಮ ವಿನಿರ್ಮಿತಂ. ಅವಳು ಮೂಗಿನಲ್ಲಿ ಧಾರಣೆ ಮಾಡಿದ ಮೂಗುತಿ ಏನಿತ್ತು ಮಯೂರದ ನವಿಲಿನ ಚಿತ್ರವನ್ನು ಹೊಂದಿತ್ತು. ಚೂಡಾಮಣಿಂಚ ದದಶು ತೇ ಜನಕೇನ ಸಮರ್ಪಿತಂ. ಅವಳ ಮದುವೆ ಕಾಲದಲ್ಲಿ ಜನಕ ಕೊಟ್ಟಂತಹ ಚೂಡಾಮಣಿ ಅವಳ ಕೇಶಪಾಶದಲ್ಲಿ ಕಂಗೊಳಿಸ್ತಿತ್ತು. ಅದನ್ನ ಕೂತಂತ ಜನ ಎಲ್ಲ ನೋಡಿದರು. ದಿವ್ಯಾಲಂಕಾರ ರತ್ನಾನಾಂ ಪ್ರಭಾಯ ಹತಲೋಚನಾಹ. ಅವಳು ಆ ಭೋಜನ ಶಾಲೆಗೆ ಬರ್ತಿದ್ರೆ ಅವಳನ್ನು ನೋಡಿ ಇವರ ಕಣ್ಣು ಕುಕ್ಕುವಂತಾಯಿತು. ವಾಮಹಸ್ತೇನ ಪಾತ್ರಂಚ ದರ್ವೀಂ ದಕ್ಷಿಣ ಸಕ್ಕರೆ. ಎಡಗೈಯಲ್ಲಿ ಒಂದು ಪಾತ್ರೆ ಇತ್ತು, ಬಲಗೈಯಲ್ಲಿ ಒಂದು ಸೌಟಿತ್ತು. ತಥಾನಾಂ ಪದ್ಮಚರಣಾಂ ರತ್ನೋತ್ಪಲ ಕರಾಂ ವರಾಂ ಪದ್ಮಾಸ್ಯಾಂ ಪದ್ಮಪತ್ರಾಕ್ಷೀಂ ಪದ್ಮಗರ್ಭಸ್ವರೂಪಿಣೀಂ. ಮುಂದೆ ಅವಳು ತಾನಾಗಿ ಮುಂದೆ ಬಂದು ಅಲ್ಲಿದ್ದಂಥವರಿಗೆ ನಾನಾ ಥರದ ಭಕ್ಷ್ಯ ಭೋಜ್ಯಗಳನ್ನು ಬಡಿಸಿದಳು. ಆ ಬೆಳಗಿನ ಹೊತ್ತು ಅವರೆಲ್ಲ ಈ ಹೂರ್ಣದ ಹೋಳಿಗೆ ಅಂತದೆಲ್ಲ ಹೆಂಗೆ ತಿಂತಿದ್ರು ಗೊತ್ತಿಲ್ಲ ಅಂತ ಬಡಿಸಿದ್ರು ಹೋಗ್ತಿದೆ. ಕಾಮಧೇನೋದ್ಭವೈಹಿ ಮಂಡಕಾನ್. ಮಂಡಕ ಅಂದ್ರೆ ಮಂಡಿಗೆ ಅಂತ ಇದ್ದಿರಬೇಕು. ಪೂರ್ಣ ಅಂದ್ರೆ ಹೂರ್ಣದಿಂದ ತುಂಬಿದ್ದು. ಒಟಕ ಅಂದ್ರೆ ಒಡೆ ಅಂತ ಅರ್ಥ ಇದ್ದಿರಬೇಕು. ಫೇಣಿಕ ಅಂದ್ರೆ ಫೇಣಿ ಅಂತಂತಾರೆ.
ಆ ಥರದ್ದೊಂದು ಭಕ್ಷ್ಯ. ಪಾಯಸಾನಿ ಉಜ್ವಲಾಮಿತ, ನಾನಾ ಥರದ ಪಾಯಸ ಇತ್ಯಾದಿಗಳನ್ನು ಅವಳು ಬಡಿಸಿದ್ಲು. ಪರ್ಪಟ ಅಂದರೆ ಹಪ್ಪಳ, ಲಡ್ಡು. ಕೂಷ್ಮಾಂಡ ವಟಕಾನ್, ಕುಂಬಳಕಾಯಿಯ ಒಡೆ ಅಂತ ಈಗ ಅರ್ಥ ಇದ್ದಿರಬೇಕು. ದಧಿ ಕ್ಷೀರಂ ಘೃತಂ ಮಧು ಪೃಥಕ್ ಕಾಂಚನ ದ್ರೋಣೇಶು ಜಾನಕಿ ಪರ್ಯವೇಶಯತ್. ಶರ್ಕರಾ ಶ್ವೇತವರ್ಣಾಶ್ಚ, ನಾನಾ ಥರದ ಸಕ್ಕರೆ ಇತ್ಯಾದಿಗಳು. ಮರೀಚಾದ್ಯುಪಚಾರೈಶ್ಚ ಸಂಸ್ಕೃತಂ ಸಕ್ರಮುತ್ತಮಂ, ಮೆಣಸಿನಕಾಯಿ ಇತ್ಯಾದಿಗಳ ಸಂಸ್ಕಾರವನ್ನು ಒಳಗೊಂಡಂಥ ಮಜ್ಜಿಗೆ ಇತ್ಯಾದಿಗಳನ್ನು ಅವಳು ಬಡಿಸಿದಳು. ಮುಂದೆ ಇದೆಲ್ಲ ಉಪಹಾರ ಆದಮೇಲೆ ರಾಮ ತನ್ನ ಕೈಯನ್ನು ತೊಳೆದುಕೊಂಡು ತಾಂಬೂಲ ಸ್ವೀಕಾರ ಮಾಡಿ ಉಳಿದವರಿಗೂ ತಾಂಬೂಲವನ್ನು ಕೊಟ್ಟ. ಆದರ್ಶದಲ್ಲಿ ತನ್ನ ಮುಖ ನೋಡಿಕೊಂಡ, ಕನ್ನಡಿಯಲ್ಲಿ ಮುಖ ನೋಡಿಕೊಂಡು ಪಲ್ಲಕ್ಕಿಯನ್ನೇರಿ ತನ್ನ ಮನೆಯಿಂದ ಹೊರಗೆ ಬಂದ. ಸುತ್ತಲೂ ಅವನ ಆಪ್ತೇಷ್ಟರ ಪರಿವಾರ ತುಂಬಿಕೊಂಡಿತ್ತು. ಕೌಸಲ್ಯ ಉಳಿದವರ ಮನೆಗೆ ಹೋದ, ಅವರೆಲ್ಲರಿಗೂ ನಮಸ್ಕಾರ ಮಾಡಿದ, ರಾಜಕಾರ್ಯಗಳನ್ನೆಲ್ಲ ಮುಗಿಸಿದ. ರಾಜಕಾರ್ಯದ ಒತ್ತಡದಲ್ಲಿಯೂ ಕೂಡ ತನ್ನ ಪ್ರಜೆಗಳು, ಉಳಿದ ಮಂತ್ರಿಗಳು ಅವರ ಜೊತೆ ಮಾಡಬೇಕಾದಂಥ ಸಂಭಾಷಣೆಯನ್ನು ಮಾಡಿದ. ಚಾರದ ಮೂಲಕ ಸಾಮ್ರಾಜ್ಯದ ಸ್ಥಿತಿಗತಿಗಳನ್ನು ತಿಳಿದುಕೊಂಡ. ಈ ನಡುವೆ ಸೀತೆ ತನ್ನ ಸಖಿಯರೊಡಗೂಡಿ ಉಪಾಹಾರ ಮಾಡಿ ಮುಗಿಸಿದ್ಲು. ಸಖಿಯರು ದೇವರಾಣಾಂ ಕಾಮಿನೀಭಿ, ಮೈದುನರ ಪತ್ನಿಯರು, ಅವರ ಜೊತೆಗೆ ಕೂಡಿ ಉಪಾಹಾರ ಮಾಡಿ ಮುಗಿಸಿ ಕೈ ತೊಳೆದುಕೊಂಡು ತಾಂಬೂಲ ತೊಳೆದುಕೊಂಡು ಪರಿಧಾಯ ಹರಿದ್ವಸ್ತ್ರಂ ತಥಾ ರಕ್ತಾಂಚ ಕಂಚುಕೀಂ ಹೇಮತಂತು ಸುಪುಷ್ಪಾಢ್ಯ ಮುಕ್ತಾ ಜಾಲ ವಿಗುಂಸಿತಾಂ, ಮತ್ತೆ ತನ್ನ ವಸ್ತ್ರ ಅಲಂಕಾರ ಇತ್ಯಾದಿಗಳನ್ನು ಬದಲಾಯಿಸಿದ್ಲು. ಗೇಹಾಂತರವರ್ತಿ ಉಪವನಶಾಲಾಯಾಂ ಸಂಸ್ಥಿತ ಅಭವತ್. ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ವಿಶ್ರಾಂತಿಗಾಗಿ ಆ ಉಪವನ ಮನೆಯೊಳಗಿರುವಂಥ ಅರಮನೆಯೊಳಗೆ ಇರುವಂಥ ಉಪವನ ಏನಿರ್ತದೆ ಅಲ್ಲಿದ್ದಂಥ ಒಂದು ಪ್ರತ್ಯೇಕವಾದ ಜಾಗದಲ್ಲಿ ವಿಶ್ರಾಂತಿಯನ್ನು ಸ್ವೀಕಾರ ಮಾಡಿದ್ಲು. ತಥೋ ದಿವ್ಯಾನ್ ಅಲಂಕಾರಾನ್ ನಿಜ ದೇಹೇ ದಧಾರಸ. ಹಿಂದೆ ಯಾವ ಥರದ ಅಲಂಕಾರ ಅವಳು ಮಾಡ್ಕೊಂಡಿದ್ಲು ಅಂಥದೇ ಅಲಂಕಾರಗಳನ್ನು ಮತ್ತೊಮ್ಮೆ ಮಾಡಿಕೊಂಡ್ಲು. ಜಲಯಂತ್ರ ಕೌತುಕಾನೇ ದದರ್ಶ ನಗವೀರು ಸಹ. ಅವಳು ಆ ಉಪವನದಲ್ಲಿದ್ದಾಗ ಅಲ್ಲಿ ಸುತ್ತಮುತ್ತಲು ಜಲಯಂತ್ರಗಳ ವ್ಯವಸ್ಥೆ ಇತ್ತು, ನೀರಿನಲ್ಲಿ ವಿಹಾರ ಮಾಡಬೇಕಾದಂಥ ಯಂತ್ರಗಳ ವ್ಯವಸ್ಥೆ ಇತ್ತು. ರಾಮ ತನ್ನ ರಾಜಕಾರ್ಯಗಳನ್ನೆಲ್ಲ ಮುಗಿಸಿ ಅಲ್ಲಿಗೆ ಬಂದ. ಕೃತ್ವಾ ಯಯೌ ಸಭಾಯಾ ಸಹ ನಿಜಗೇಹಂಸ ಬಂಧುಭಿಃ ವಾಮಹಸ್ತೆ ಜರ್ಝರಿಯಂತಾಂ ಹಿ ಉಪಪಾತ್ರಂ ಚ ದಕ್ಷಿಣಂ ಧೃತ್ವಾ ಕರೇಸಾ ವೈದೇಹಿ ರಾಮಂ ಪ್ರತ್ಯುಜ್ಜಗಾಮ ಸಹ. ರಾಮ ಬರ್ತಿರೋದನ್ನು ನೋಡಿ ಸೀತೆ ಅವನನ್ನು ಸ್ವಾಗತಿಸಿದಳು. ಪಲ್ಲಕ್ಕಿಯನ್ನು ಅಲ್ಲೇ ಹೊರಗೆ ನಿಲ್ಲಿಸಿ ತನ್ನ ಜೊತೆಗೆ ಬಂದಂಥ ಆಪ್ತೇಷ್ಟರನ್ನೆಲ್ಲ ಅಲ್ಲೇ ನಿಲ್ಲಿಸಿ ಕೆಲವರನ್ನೇ ಮಾತ್ರ ಕರೆದುಕೊಂಡು ಆ ಮನೆಯೊಳಗೆ ಪ್ರವೇಶ ಮಾಡಿದ. ಒಬ್ಬ ಯಾವಳೋ ದಾಸಿ ಅವನನ್ನು ವ್ಯಜನ ಅಂದರೆ ಅದೊಂದು ರೀತಿಯಾದ ಚಾಮರ, ಅದರಿಂದ ಬೀಸಿದ್ಲು. ಮತ್ತೊಬ್ಬಳು ಚಾಮರವನ್ನೇ ಬೀಸಿದ್ಲು. ಮತ್ತೊಬ್ಬಳು ತಾಂಬೂಲ ಪಾತ್ರೆಯನ್ನ, ಮತ್ತೊಬ್ಬಳು ಆ ತಾಂಬೂಲವನ್ನು ಉಗುಳಿಸಬೇಕಾದಂಥ ಬೀಕದಾನಿ ಏನಿರ್ತದಲ್ಲ ಅದನ್ನು ಹಿಡ್ಕೊಂಡಿದ್ಲು. ಜಲಕುಂಭವನ್ನು, ನೀರು ಕುಡಿಲಿಕ್ಕೆ ಅವನಿಗೆ ಬೇಕಾದ್ರೆ ಅದನ್ನ ಮತ್ತೊಬ್ಬಳು ಹಿಡ್ಕೊಂಡಿದ್ಲು. ಇವರೆಲ್ಲ ರಾಮನನ್ನ ಸುತ್ತುವರಿದರು. ಸೀತೆ ಇದ್ದಲ್ಲಿಗೆ ಆತ ಧಾವಿಸಿ ಬಂದ. ಕಟಾಕ್ಷೈ ಚಾರು ಪಶ್ಯಂತೀಂ ಸಖೀಭಿ ಪರಿವೇಷ್ಟಿತಾಂ. ಅವಳು ತನ್ನ ಸಖಿಯರ ನಡುವೆ ನಿಂತ್ಕೊಂಡಿದ್ಲು. ಗಚ್ಚ ಭೋಜನಶಾಲಾಂ ತ್ವಂ ಸರ್ವಾನ್ ಆಹೂಯ ವೇಗತಃ ಬ್ರಾಹ್ಮಣಾದಿ ನೂರ್ಮಿಲಾದಿ ನಾರೀಣಾಂ ತ್ವರಯಸ್ವಹಿ ಸರ್ವಂ ಕೃತ್ವಾ ಯಥಾಯೋಗ್ಯಂ ತಥೋ ಮಾಂ ಕುರು ಸೂಚನಾಂ. ಲಕ್ಷ್ಮಣನಿಗೆ ಹೇಳಿದ, ನಾನು ಸ್ವಲ್ಪ ಹೊತ್ತು ಇಲ್ಲೇ ಇರ್ತೇನೆ, ನೀನು ಹೋಗಿ ಭೋಜನಕ್ಕೆ ಬೇಕಾದಂಥ ವ್ಯವಸ್ಥೆ ಎಲ್ಲ ಮಾಡು, ಎಲ್ಲ ಏರ್ಪಾಡು ಮುಗಿದ ನಂತರ ನನಗೆ ಬಂದು ಒಂದು ಸರಿ ಸೂಚನೆ ಕೊಡು ಅಂತ ಹೇಳಿದ. ಆಗಲಿ ಅಂತ ಹೇಳಿ ಲಕ್ಷ್ಮಣ ಶತ್ರುಘ್ನ ಎಲ್ಲ ಹೊರಟೋದ್ರು. ಧೃತ್ವಾ ಅಕ್ಷಿಪತ
ಪೃಥಕ್ ದಾಸ್ಯಾದಿಷು ಪತ್ಸಸು ವೈ ಸುಖಂ ತಪಸ್ವಯಂ ಪಪಾತೋಚ್ಚೈಃ ಜಲಯಂತ್ರೇಷು ವೈ ಪೃಥಕ್ ಜಲಕ್ರೀಡಾಂ ಸಮೈಥಿಲ್ಯ ಚಕಾರ ರಘುನಂದನಃ. ದಾಸಿಯರು ರಾಮ ಮತ್ತು ಸೀತೆ ಅವರು ಆ ಉದ್ಯಾನವನದಲ್ಲಿದ್ದಾಗ ಅವರ ಏಕಾಂತಕ್ಕಾಗಿ ಅಲ್ಲಿನ ಪರಿಸರವನ್ನು ಬಿಟ್ಟು ಹೊರಟು ಹೋದರು. ಅವನು ಆ ಸೀತೆಯ ಜೊತೆಗೆ ಅಲ್ಲಿ ಒಳಗೆ ಹೊರಟು ಹೋದ. ಅವನ ಸೂಚನೆ ಅಂತ ದಾಸಿಯರೆಲ್ಲ ಹೊರಟು ಹೋದರು. ರಾಮಾಕ್ಷಿ ಸಂಜ್ಞೆಯ ದಾಸ್ಯ ಸೀತಾಸಖ್ಯೋಪಿ ಸೂಚಿತಾ ವಸ್ತ್ರಭಿತ್ತಿ ಬಹಿರ್ದೂರಂ ಗತ್ವಾ ತಸ್ತುಲ್ ವಿಲಜ್ಜಿತಾ. ಈ ಬಟ್ಟೆಗಳಿಂದಲೇ ತಾತ್ಕಾಲಿಕವಾದಂಥ ಮನೆ ಅಂತೆ. ರೋಗಿಗಳಿಗೆ ಉಪಚಾರ ಮಾಡುವ ಒಂದು ಬಟ್ಟೆಯಿಂದ ಮರೆ ಮಾಡಿರ್ತಾರಲ್ಲ ಅಂಥದ್ದು. ವಸ್ತ್ರ ಭಿತ್ತಿ, ಬಟ್ಟೆಯಿಂದ ಆದಂಥ ಒಂದು ಗೋಡೆ ಅಂತಾರೆ ಅದನ್ನು. ಅವರು ಹೊರಗೆ ನಿಂತ್ಕೊಂಡಿದ್ರು. ಹೀಗೆ ರಾಮ ಸೀತೆಯರಿಬ್ಬರು ಅಲ್ಲಿ ಜಲಕ್ರೀಡೆಯನ್ನ ಮಾಡಿ ಮುಗಿಸುವಂಥ ಪ್ರಸಂಗ ಬಂದಾಗ ಲಕ್ಷ್ಮಣ ಹೊರಗೆ ಬಂದ. ಭೋಜನದ ವ್ಯವಸ್ಥೆಯನ್ನೆಲ್ಲ ಮಾಡಿ ಮುಗಿಸಿ ಸೂಚನೆ ಕೊಡಬೇಕು ಅಂತ ಒಳಗೆ ಬಂದ. ಅಲ್ಲಿದ್ದಂಥ ದಾಸಿಯರು ಸಮಯೋ ನಾಯಂ ರಾಮಂ ಗಂತುಂ ನ ಕ್ಷಣಂ, ಇದು ರಾಮನನ್ನು ಭೇಟಿ ಆಗಲಿಕ್ಕೆ ಸಮಯ ಅಲ್ಲ ಅಂತ ಹೇಳಿದರು. ಆಗ ಅವನೇ ಹೇಳಿ ಕಳಿಸಿದ್ದಾನೆ, ಹಾಗಾಗಿ ನಾನು ಬಂದಿದ್ದೇನೆ ಅಂತಂದ್ರೆ ನೀವು ಹೊರಗಿನಿಂದ ಸೂಚನೆ ಮಾಡಿ ರಾಮನಿಗೆ ಅಂತ ಹೇಳಿದ. ತತಸ್ತಾಸು ತದಾತ್ವೇಕ ದಾಸೀಗತ್ವ ರಘುತ್ತಮಂ. ಒಬ್ಬಳು ವಸ್ತ್ರ ಭಿತ್ತೇರ್ ಬಹಿ, ಆ ವಸ್ತ್ರದ ತಡೆಗೋಡೆ ಏನಿತ್ತು ಅದ್ರ ಹೊರಗೆ ನಿಂತ್ಕೊಂಡು ಭಯಭೀತ ಅತಿ ಲಜ್ಜಿತ ಲಕ್ಷ್ಮಣ ಹೊರಗೆ ಕಾಯುತ್ತಿದ್ದಾನೆ ಅಂತ ರಾಮನಿಗೆ ಸೂಚನೆ ಮಾಡಿದ್ಲು. ರಾಮ ಅವಳ ಮಾತನ್ನು ಕೇಳಿ ಸೀತೆಯನ್ನು ಕರೆದುಕೊಂಡು ತಾನು ಹೊರಗೆ ಬಂದ. ಮತ್ತೊಮ್ಮೆ ಬಿಸಿ ನೀರಿನಿಂದ ಸ್ನಾನ ಇತ್ಯಾದಿಗಳನ್ನು ಮಾಡಿ ನಾನಾ ಥರ ಸುಗಂಧ ದ್ರವ್ಯಗಳನ್ನು ಹಚ್ಚಿಕೊಂಡು ದಾಸರು ಇತ್ಯಾದಿಗಳು ಎಲ್ಲರನ್ನು ಕರೆದುಕೊಂಡು ಭೋಜನ ಶಾಲೆ ಇದ್ದಂಥ ಪ್ರದೇಶಕ್ಕೆ ಬಂದ. ದರ್ವೀಭಿ ಸ್ವರ್ಣ ಪಾತ್ರೇಶು ಪರಿವೇಶಿತಂ ಮುನೀಶ್ವರೈಶ್ಚ ಗುರುಣ ಸುಹೃನ್ಮಿತ್ತ ಸಮನ್ವಿತ. ಮತ್ತೊಮ್ಮೆ ಗುರುಗಳು ಆಪ್ತೇಷ್ಟರೆಲ್ಲರನ್ನು ಕರೆದುಕೊಂಡು ಅವನು ಭೋಜನ ಮಾಡಿದ. ಭೋಜನ ಮುಗಿಸಿ ತಾಂಬೂಲ ಚರ್ವಣ ಮಾಡಿದ. ಸೀತಾ ಸಮರ್ಪಿತಂ ರಾಮ ತಸ್ಥೌ ಶೃಣ್ವನ್ ಕಥಾ ಸುಖಂ ಬಂಧುಭಿರ್ ಮಿತ್ರೈಃ ಗೇಹಾಂತ ಸದಸಿ ಪ್ರಭು. ಈ ನಡುವೆ ಸೀತನು ಕೂಡ ತನ್ನ ಭೋಜನ ಇತ್ಯಾದಿಗಳನ್ನು ಮುಗಿಸಿದ್ಲು. ಮುಂದೆ ರಾಮ ಮಧ್ಯಾಹ್ನದ ವಿಶ್ರಾಂತಿಗಾಗಿ ಆಪ್ತೇಷ್ಟರೊಡಗೂಡಿ ಆ ನಿದ್ರಾ ಶಾಲೆಗೆ ಬಂದ. ಲಕ್ಷ್ಮಣಾದಿಗಳನ್ನ ಹೊರಗೆ ಕಳಿಸಿಬಿಟ್ಟ. ಸಾಪಿ ಜ್ಞಾತ್ವ ಆಗತಂ ರಾಮಂ ಸಾರಿ ಕ್ರೀಡಾಂ ವಿಹಾಯ. ಅವಳು ಸಾರಿ ಅಂದ್ರೆ ಮೈನಾ ಪಕ್ಷಿ ಅಂತ ಒಂದು ಪಕ್ಷಿಯ ಜೊತೆಗೆ ಆಟ ಆಡ್ತಿದ್ಲು. ರಾಮ ಬರೋದನ್ನ ನಿರೀಕ್ಷೆ ಮಾಡ್ತಾ ಅವನು ಬಂದ ಕೂಡಲೇ ಆಟ ಆಡೋದನ್ನು ಬಿಟ್ಟು ಅವನನ್ನ ಸ್ವಾಗತಿಸಿದ್ಲು. ತತಶ್ಚಕಾರ ಶ್ರೀರಾಮೋ ನಿದ್ರಾಂ ಸೀತಾ ಸಮನ್ವಿತ. ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಂಡ. ಮುಂದೆ ಅಲ್ಲಿಂದ ಎದ್ದು ಮುಂದಿನ ಕಾರ್ಯಕ್ಕಾಗಿ ಹೊರಗೆ ಬಂದ. ರಾಮದಾಸ್ಯಸ್ತದಾ ರಾಮಂ ವಿಜಯಾಮಾಸುರಾದ್ ಆದರಾತ್ ಕೇಕಿ ಪಕ್ಷ ಸಮುದ್ಭೂತೈ ಚಾಮರೈ ರುಕ್ಮಭೂಷಿತೈ. ಚಾಮರಗಳು ಅಂದರೆ ಚಮರಿ ಮೃಗದ ಬಾಲದಿಂದ ತಯಾರಾಗದೆ ಚಾಮರ ಅಲ್ಲ, ನವಿಲುಗರಿ ನಿರ್ಮಾಣದಿಂದ ಆದದ್ದು ಕೂಡ ಒಂದು ರೀತಿಯಾದ ಚಾಮರವೇ. ಅದರದ್ದು ವರ್ಣನೆಯನ್ನು ನಾವಿಲ್ಲಿ ಕೇಳ್ತೇವೆ. ತತಃ ಸೀತಾಕರಂ ಧೃತ್ವಾ ದ್ರಾಕ್ಷಾವಲ್ಯ ಸುಮಂಡಪಂ ಯಯೌ ರಾಮೋ ಅಂಗಣೆ ಉದ್ಭೂತಂ ತಸ್ಥೌ ತತದ ಆಸನೆ. ಉಪವನದಲ್ಲಿ ಸೀತೆಯನ್ನು ಕರೆದುಕೊಂಡು ಸ್ವಲ್ಪ ಹೊತ್ತು ಸಂಚಾರ ಮಾಡಿದ. ಏತಸ್ಮಿನ್ನಂತೆ ತತ್ರ ಸೀತೆಯಾಕಾರಿತಾ ಪುರ ಸಮಾಯುರು ವಾರನಾರ್ಯ. ಈ ನರ್ತಕಿಯರು ಗಾಯಕಿಯರೆಲ್ಲ ಅಲ್ಲಿಗೆ ಬಂದು ನಾನಾ ಥರದ ಸಂಗೀತ ನೃತ್ಯದ ಸೇವೆಯನ್ನು ಅವನಿಗೆ, ಆ ಸೀತೆ ಮತ್ತು ರಾಮನಿಗೆ ಅವರು ಒಪ್ಪಿಸಿದರು. ಇದೇ ಸಂದರ್ಭದಲ್ಲಿ ಸೀತೆ ಅಟ್ಟದ ಮೇಲೆ ನಿಂತ್ಕೊಂಡು ಕೆಳಗೆ ನೋಡ್ತಾ ಇದ್ರು. ಅಲ್ಲಿ ಒಬ್ಬಳು
ದ್ವಿಜಪತ್ನಿ, ಬ್ರಾಹ್ಮಣನ ಪತ್ನಿ ಒಬ್ಬಳು ಭಿಕ್ಷೆ ಬೇಡ್ಕೊಂಡು ಸಂಚಾರ ಮಾಡ್ತಿದ್ಲು. ಕಟಿಧೃತ ಅರ್ಭಕ ಅವಳ ಸೊಂಟದಲ್ಲಿ ಆ ಮಗುವನ್ನು ಎತ್ಕೊಂಡಿದ್ದು. ಅವಸರದಿಂದ ಅವಳು ಹೋಗ್ತಿರೋದನ್ನು ನೋಡಿ ಸೀತೆ ಅವಳನ್ನು ಕರೆಸಿದ್ಲು. ಪಪೃಚ್ಛ ಭೂಷಣಾದ್ಯೈಸ್ತ್ವಂ ಕಿಮರ್ಥಂ ರಹಿತಾಶ್ಯಸಿ, ಯಾವುದೇ ಥರದ ಅಲಂಕಾರ ಇಲ್ಲದೆ ಯೋಗ್ಯವಾದಂಥ ವೇಷಭೂಷಣ ಇಲ್ಲದೆ ಎಲ್ಲಿಗೆ ಸಂಚಾರ ಮಾಡ್ತಿದ್ದಿ ಹೇಳು ಅಂತ ಕೇಳಿದ್ಲು ಅವಳನ್ನು. ಅವಳಂದ್ಲು, ಸಾಪ್ತಾಹ ತೀರ್ಥಯಾತ್ರಾರ್ಥಂ ತ್ಯಕ್ತ್ವಾ ಮಾಂ ತಾತಲಾಲಿತಾಂ ತಾತಗೇಹೇ ಗತೋ ಭರ್ತ ತಾತೋಪಿ ಜರಠಃ ಮೃತಃ. ನನ್ನ ಪತಿ ತೀರ್ಥಯಾತ್ರೆಗೆ ಹೊರಟೋಗ್ಬಿಟ್ಟಿದ್ದಾನೆ, ಅವನು ಇನ್ನೂ ಬಂದಿಲ್ಲ. ನನ್ನನ್ನು ತಂದೆ ಮನೆಯಲ್ಲಿ ಇಟ್ಟು ಹೋಗಿದ್ದ, ತಂದೆ ಮುದುಕ ಆಗಿಬಿಟ್ಟಿದ್ದಾನೆ, ಅವನು ಸತ್ತೋಗಿದ್ದಾನೆ. ನನ್ನ ಇಬ್ಬರು ತಮ್ಮಂದಿರು ಅವಂತಿ ನಗರದಲ್ಲಿ ಇದ್ದಾರೆ. ನನಗೆ ಇವತ್ತು ಯಾರೂ ವಾರಸುದಾರರೇ ಇಲ್ಲ, ನನಗೆ ಪೋಷಕರು ಯಾರೂ ಇಲ್ಲವೇ ಇಲ್ಲ. ಅದಕ್ಕಾಗಿ ನನಗಿಂತ ದುಸ್ಥಿತಿ ಬಂದಿದೆ ಅಂತ ಅವಳು ಹೇಳಿದ್ಲು. ಅದನ್ನು ಕೇಳಿ ಸೀತೆ ತನ್ನ ಮೈ ಮೇಲಿದ್ದಂಥ ಅಲಂಕಾರಗಳನ್ನೆಲ್ಲ ಅವಳಿಗೆ ಅರ್ಪಣೆ ಮಾಡಿಲ್ಲ. ಮುಂದೆ ಲಕ್ಷ್ಮಣನ ಕಡೆಗೆ ಹೋಗು, ಅವನು ನಿನಗೆ ಯೋಗ್ಯವಾದಂಥ ಸಂಪತ್ತನ್ನು ಕೊಡ್ತಾನೆ ಅಂತ ಲಕ್ಷ್ಮಣನ ಕಡೆಗೆ ಅವಳನ್ನು ಕೊಟ್ಟು ಕಳಿಸಿದ್ಲು. ಅದರಂತೆ ಅವಳು ಲಕ್ಷ್ಮಣನ ಕಡೆಗೆ ಬಂದಳು. ಲಕ್ಷ್ಮಣಂ ಬ್ರಾಹ್ಮಣಿ ಗತ್ವ ಸೀತಾವಾಕ್ಯಂ ನವೇದಯತ, ಸೀತೆ ಹೇಳಿದ್ದನ್ನ ಲಕ್ಷ್ಮಣನ ಮುಂದೆ ಹೇಳಿದ್ದ ಆ ಬ್ರಾಹ್ಮಣ ಸ್ತ್ರೀ. ಲಕ್ಷ್ಮಣ ಅವಳ ಮಾತನ್ನು ಕೇಳಿ ಅವಳಿಗೆ ಕೊಡಬೇಕಾದಂಥ ಯೋಗ್ಯವಾದ ಸನ್ಮಾನ ಸಂಪತ್ತನ್ನೆಲ್ಲ ಕೊಟ್ಟು ಅವಳನ್ನು ಕೊಟ್ಟು ಕಳಿಸಿದ. ಸೀತಾವಾಕ್ಯ ಲಕ್ಷ್ಮಿತಾಹ ಮೃಷಾಮೇನೇನ ತದ್ವಜಃ ಕಸ್ತಮರ್ಥೋ ರಾಮರಾಜ್ಯ ಮೃಷಾ ವಕ್ತುಂ ಭವೇದಿತಿ. ಸುಳ್ಳು ಯಾರು ಹೇಳಿ ಸಾಧ್ಯವೇ ಇಲ್ಲ ಅಂತ ಅನಿಸ್ತಂತೆ ಲಕ್ಷ್ಮಣನಿಗೆ. ಸೀತೆ ಹೇಳಿ ಕಳಿಸಿದ್ದಾಳೆ ಹೌದು ಅಂತ ಸೀತೆ ಕಡೆಗೆ ಮತ್ತೊಮ್ಮೆ ತನ್ನ ದೂತರನ್ನು ಅವನು ಕಳಿಸುವಂತ ಆಲೋಚನೆ ಮಾಡಲಿಲ್ಲ. ಅವಳು ಬಂದು ಹೇಳಿದ್ದಾಳೆ ಅಂದರೆ ಸೀತೆ ಹೇಳಿದ್ದು ನಿಜವೇ ಇರಬೇಕು, ಸುಳ್ಳು ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ ಅವಳಿಗೆ. ಇದಾದ ಬಳಿಕ ಸೀತೆ ಮತ್ತೊಬ್ಬ ದಾಸಿಯನ್ನ ಕೊಟ್ಟು ಕಳಿಸಿದ್ಲು. ಅಯೋಧ್ಯೆಯಲ್ಲಿ ಒಂದು ಘೋಷಣೆ ಮಾಡಿತು, ಯಾವಳೇ ಸ್ತ್ರೀ ಆಗಲಿ ಯಾವನೇ ಪುರುಷನಾಗಲಿ ಅಲಂಕಾರ ರಹಿತರಾಗಿ ಕ್ಷುದ್ರವಾದಂತಹ ಜೀವನವನ್ನು ನಡೆಸುವಂತಾಗಬಾರದು. ಅವರಿಗೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನು ಮಾಡಬೇಕು. ಅಂಥವ್ರು ಯಾರು ಇದ್ದರೆ ಅದನ್ನ ಚಾರರಾದವರು, ಗೂಢಚಾರರಾದವರು, ಸೈನಿಕರು ರಾಜನಿಗೆ ಬಂದು ವರದಿ ಮಾಡಬೇಕು. ಇಲ್ಲವೇ ಇದ್ರೆ ರಾಜನ ಮೂಲಕ ಅವನಿಗೆ ದಂಡನೆ ಆಗುವುದಿದೆ ಅಂತ ಘೋಷಣೆ ಹೊರಡಿಸಿದ್ರು. ಹೀಗೆ ಆ ದಿನವನ್ನು ಕಳೆದು ಸಾಯಂಕಾಲದ ಸಂಧ್ಯಾವಂದನೆಯನ್ನು ಮಾಡಿ ಭಗವಂತನನ್ನ ಮತ್ತೊಮ್ಮೆ ಗಂಧ ಪುಷ್ಪಾದಿಗಳಿಂದ ಪೂಜಿಸಿ ಸಾಯಂಕಾಲದ ಹೋಮವನ್ನು ಮಾಡಿ ನಾನಾ ಥರದ ಉಪಹಾರಗಳನ್ನು ಭಗವಂತನಿಗೆ ನಿವೇದನೆ ಮಾಡಿ ಕೃತ್ವ ಉಪಹಾರಂ ಶ್ರೀರಾಮ, ಸಾಯಂಕಾಲದ ಹೊತ್ತಿನಲ್ಲಿ ಕೂಡ ಮತ್ತೊಂದು ಉಪಹಾರ ಮಾಡಿ ಶುತ್ವ ಪೌರಾಣಿಕ ಕಥಾಂ, ಆಮೇಲೆ ಪುರಾಣದ ಕಥೆಯನ್ನ ಇತ್ಯಾದಿಗಳನ್ನ ಶ್ರವಣ ಮಾಡಿದ. ಮುಂದೆ ಸೀತೆಯೊಡಗೂಡಿ ತನ್ನ ಅರಮನೆಗೆ ಹೊರಟು ಹೋದ. ಅಲ್ಲಿಗೆ ಆ ಆನಂದ ರಾಮಾಯಣದ ವಿಲಾಸಕಾಂಡದ 6ನೇ ಸರ್ಗ ಮುಕ್ತಾಯ ಆಗಿದೆ. 7ನೇ ಸರ್ಗದಲ್ಲಿ ಹೀಗೊಂದು ವರ್ಣನೆ ಇದೆ. ಏಕದಾ ರಾಘವಂ ದೃಷ್ಟುಂ ತಥಾ ಸ್ನಾತುಂ ಮಧಾವಪಿ ಶಿಷ್ಯೈ ಸಮಾಯಯೌ ವ್ಯಾಸಃ ಮುನಿಭಿಃ ಪರಿವೇಷ್ಟಿತಃ. ಅದೊಂದು ಚೈತ್ರ ಮಾಸ ಆಗಿತ್ತು. ಆ ಚೈತ್ರ ಮಾಸದಲ್ಲಿ ವೇದವ್ಯಾಸ ಸ್ವಯಂ ಶಿಷ್ಯ ಸಮೇತರಾಗಿ ಆ ಸರಿಯು ನದಿಯ ಪ್ರದೇಶಕ್ಕೆ ಬಂದರು. ಅಲ್ಲಿ ಅವರು 2 ಉದ್ದೇಶ, ಭಗವಂತ ರಾಮನನ್ನು ನೋಡೋದು ಒಂದು ಉದ್ದೇಶ, ಮತ್ತು ಚೈತ್ರ ಮಾಸದ ಪವಿತ್ರವಾದ ಸ್ನಾನ ಮಾಡಬೇಕು ಅಂತ ಬಂದಿತ್ತು ಮೊನ್ನೆ, ಅದನ್ನು ಮಾಡೋದು ಕೂಡ ಮತ್ತೊಂದು ಉದ್ದೇಶ ಆಗಿತ್ತು. ಅವರು ಬಂದರು. ವೇದವ್ಯಾಸ ಬಂದಿದ್ದಾರೆ ಅಂತನ್ನೋದು ರಾಮನಿಗೆ ತಿಳಿಯಿತು. ಇಲ್ಲಿ ಏನು ವೇದವ್ಯಾಸರ ಕಥೆ ಹೇಳಿದ್ನಲ್ಲ, ಈ ಒಂದೊಂದು ಕಲ್ಪಕ್ಕೊಂದೊಂದು ಒಬ್ಬೊಬ್ಬ ವ್ಯಾಸ ಬೇರೆ ಬೇರೆ ಇರ್ತಾರೆ ಅಂತ ಹೀಗೆ ಮಾತಿದೆ. ಈಗ ವೇದವ್ಯಾಸ ಅಂದ್ರೆ ಸ್ವಯಂ ವಿಷ್ಣುವಿನ ಅವತಾರಭೂತನಾದವನು.
ಅವನು ವೇದಗಳು ಮನುಷ್ಯನ ಅರಿವಿನಿಂದ ದೂರವಾದಾಗ ಆ ವೇದಗಳನ್ನು ವಿಭಾಗ ಮಾಡಿ ಮತ್ತೆ ಪುನರುಜ್ಜೀವನಗೊಳಿಸಿ ವೇದ ಮಾರ್ಗವನ್ನು ಶಾಸ್ತ್ರ ಮಾರ್ಗವನ್ನು ಎಲ್ರಿಗೂ ಉಪದೇಶ ಮಾಡಿದರು. ಹಿಂದೊಮ್ಮೆ ಇದ್ದಂತಹ ವ್ಯಾಸ ಬೇರೆನೇ ಇದ್ದಿರಬೇಕು. ಅದೊಂದು ಕಡೆ ಯಾವುದೋ ಪುರಾಣದಲ್ಲಿ ಭಾಗವತಾದಿಗಳಲ್ಲಿ ಅದರ ಮಾಹಿತಿ ಇದೆ. ಹಾಗಾಗಿ ಇಲ್ಲಿ ಏನು ವೇದವ್ಯಾಸರ ಕಥೆ ಬಂತಲ್ಲ, ಈ ವೇದವ್ಯಾಸ ಅಂದರೆ ಈ ಭಗವಂತನ ಅವತಾರಭೂತನಂತ ಈ ವೇದವ್ಯಾಸ, ಈ ಸದ್ಯ ಏನು ವೇದವ್ಯಾಸ ಇದ್ದಾನೆ, ಪಾಂಡವರ ಕಾಲದಲ್ಲಿ ಯಾವ ವೇದವ್ಯಾಸ ಇದ್ದ ಆ ವೇದವ್ಯಾಸ ಆಗಿರ್ಲಿಕ್ಕಿಲ್ಲ. ಇವರು ಇನ್ನೊಬ್ಬ ವ್ಯಾಸ ಬೇರೆ ಆದರೂ ಭಗವಂತನ ಅವತಾರ ಅಲ್ಲವೇ ಇದ್ದಂಥವ್ರು ಯಾರೋ ಒಬ್ಬರು ಆಗಿರಬೇಕು. ಅದ್ರ ಬಗ್ಗೆ ಪ್ರತ್ಯೇಕವಾದ ಮಾಹಿತಿ ಏನಿದೆ ಅದನ್ನು ಭಾಗವತಾದಿಗಳಲ್ಲಿ ನಾವು ಶ್ರವಣ ಮಾಡ್ಬೋದು. ಋಷಿ ಬಂದಿದ್ದಾನೆ ಅಂತ ಅನ್ನೋದನ್ನು ಕೇಳಿ ರಾಮ ಅವನನ್ನು ಸ್ವಾಗತಿಸಿದ, ತನ್ನ ಮಂದಿರಕ್ಕೆ ಕರ್ಕೊಂಡು ಹೋದ. ಅವರೆಲ್ಲರಿಗೂ ಆಸನ ಕೊಟ್ಟ, ಮುಂದೆ ಭೋಜನ ಮಾಡಿಸಿದ. ತಾಂಬೂಲ ಚರವಣ ಇತ್ಯಾದಿ ಎಲ್ಲ ಆಯಿತು. ಸೀತೆ ಅವರಿಗೆ ಗಾಳಿ ಬೀಸಿದಳು. ವ್ಯಾಸ ರಾಮನಿಗೆ ತನ್ನ ಕುಶಲವನ್ನೆಲ್ಲ ಹೇಳಿದ. ನೀನು ಕುಶಲಿಯಾಗಿದ್ದೀಯಾ ಅಂತ ವ್ಯಾಸ ಈ ರಾಮನನ್ನು ಕೂಡ ಕೇಳಿದ. ನೀನು ಯಾವ ವೈಭವದಿಂದ ಈ ಅಯೋಧ್ಯೆಯನ್ನು ಆಳ್ತಾ ಇದ್ದಿ, ಇಂಥ ವೈಭವದಿಂದ ಈ ಹಿಂದೆ ಜಗತ್ತನ್ನು ಯಾರೂ ಆಳಿದ್ದಿಲ್ಲ, ಮುಂದೆ ಯಾರೂ ಆಳುವರಿಲ್ಲ. ಮತ್ತೊಂದು ಆಶ್ಚರ್ಯಕರವಾದ ಸಂಗತಿ ನಿನ್ನ ಜೀವನದಲ್ಲಿ ಏನಂದರೆ ಏಕಪತ್ನಿಯ ವ್ರತ ಇದು ನಿಂದು. ಇದು ಬಹಳ ಅದ್ಭುತವಾದದ್ದು. ಏಕೆಂದರೆ ಕಸ್ತಹೇತಾತ್ರ ತಾರುಣ್ಯ ಕಾಮ ದಾವಾನಲಂ ನೃಪಃ. ಈ ತಾರುಣ್ಯ ಏನಿದೆ, ತಾರುಣ್ಯ ಇದೆ, ಅಧಿಕಾರ ಇದೆ, ಅನುಕೂಲಗಳಿವೆ. ಹೀಗಿದ್ದಾಗ ರಾಜರು ರಾಜಾನೋ ಬಹುವಲ್ಲಭ ಅನ್ನುವಂತೆ ಅನೇಕ ಪತ್ನಿಯರನ್ನು ಮದುವೆ ಆಗಲಿಕ್ಕೆ ಅವಕಾಶ ಇದ್ದರೂ ನೀನು ಮದುವೆ ಆಗಿಲ್ಲ. ತಟಸ್ಥೆ, ಸ್ಥಾನ ಇದೆ, ಯೌವನವಿದೆ, ಆದರೂ ನೀನು ಏಕಪತ್ನಿ ವೃತನಾಗಿದ್ದೆ. ಇದೊಂದು ದೊಡ್ಡ ವಿಸ್ಮಯ ಅಂತ ವ್ಯಾಸ ಸ್ತೋತ್ರ ಮಾಡಿದರು. ಆಗ ರಾಮ ಹೇಳಿದ, ಮಯಾ ತ್ರಯಃ ಕೃತಾಃ ಸಂತಿ. 3 ಸಂಗತಿಗಳು ನಾನು ಪ್ರತಿಜ್ಞೆ ಮಾಡಿದ್ದಿವೆ. ಆ 3 ಸಂಗತಿಗಳು ಯಾವುದು ಅಂತಂದ್ರೆ, ಮುಖಾದ್ ವಿನಿರ್ಗತಂ ವಾಕ್ಯಂ ಏಕಮೇವ ವಿನಿಶ್ಚಿತಂ. ಒಂದು ಮಾತು ಮುಖದಿಂದ ಹೊರಗೆ ಬಂದರೆ ಅದನ್ನು ಬದಲಾಯಿಸುವಂತಿಲ್ಲ. ರಾಮೋ ದ್ವಿರ್ನಾಭಿಭಾಷತೆ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಬಂದಿತ್ತು. ಅದೇನು ಮಾತು ಬಂತು ಅದನ್ನು ಅದರಂತೆ ನಡೆಸ್ಕೊಡೋದು, ಅದಕ್ಕೆ ಪ್ರತಿಯಾದಂಥ ಮಾತೇ ಇಲ್ಲ. ಅನ್ಯತ್ ಸೀತಾದಿನ ಅನ್ಯಾ ಸ್ತ್ರೀ ಕೌಸಲ್ಯ ಸದೃಶಿ ಮಮ. ಎರಡನೇದ್ದು ಅಂತಂದ್ರೆ, ಸೀತೆ ಬಿಟ್ಟು ಉಳಿದೆಲ್ಲ ಸ್ತ್ರೀಯರು ನನಗೆ ಕೌಸಲ್ಯಂತೆ, ತಾಯಂದಿರಂತೆ. ಮತ್ತೊಬ್ಬ ಪತಿಯನ್ನು ನಾನು ಮನಸ್ಸಿನಲ್ಲಿ ಕೂಡ ಆಲೋಚನೆ ಮಾಡೋದಿಲ್ಲ. ಮೂರನೇದು ಏನಂತಂದ್ರೆ, ಒಂದೇ ಬಾಣ. ಒಬ್ಬನನ್ನು ಕೊಲ್ಲಿಕ್ಕೆ ಒಂದು ಬಾಣವನ್ನು ಹೊರತೆಗೆದ್ರೆ ಆ ಒಂದೇ ಬಾಣದಿಂದ ಎದುರಿಗಿದ್ದಂಥ ಶತ್ರುವಿನ ಸಂಹಾರ ಆಗಲೇಬೇಕು. ಅದಕ್ಕೆ ಮತ್ತೊಂದು ಬಾಣದ ಅವಶ್ಯಕತೆಯೂ ಕೂಡ ಇಲ್ಲ. ರಾವಣನ ಜೊತೆಯೆಲ್ಲ ಇದ್ದಾಗುವಾಗ ಅನೇಕ ಬಾಣಗಳನ್ನು ಪ್ರಯೋಗ ಮಾಡಿದ್ದು ನಾವು ನೋಡ್ತೀವಿ. ಕೊಲ್ಲಲಿಕ್ಕೆ ಒಂದೇ ಬಾಣ ಅಂತ ಅರ್ಥ. ಅವನು ನಿಶಸ್ತ್ರನಾಗಿ ಮಾಡಲಿಕ್ಕೆ, ಸೋಲಿಸಲಿಕ್ಕೆ, ಅವನ ದುರಹಂಕಾರ ಖಂಡನೆ ಮಾಡಲಿಕ್ಕೆ ಅನೇಕ ಬಾಣಗಳನ್ನು ಪ್ರಯೋಗ ಮಾಡ್ಬೋದು. ಕೈ ಕತ್ತರಿಸಲಿಕ್ಕೆ, ಕಿರೀಟವನ್ನು ಹಾರಿಸಿ ಬೀಳಿಸಲಿಕ್ಕೆ ಅನೇಕ ಬಾಣಗಳನ್ನು ಪ್ರಯೋಗ ಮಾಡ್ಬೋದು. ಕೊಲ್ಲಲಿಕ್ಕೆ ಹೆಚ್ಚು ಏಟು ಬೇಕಾಗಿಲ್ಲ. ಒಂದೇ ಬಾಣದ ಒಂದೇ ಏಟಿನಿಂದ ನಾನು ಎದುರಾಳಿಗಳನ್ನು ಕೊಲ್ಲಬಲ್ಲೆ ಅಂತ ಅದರ ಅರ್ಥ. ಹೀಗೆ 3 ಪ್ರತಿಜ್ಞೆಗಳನ್ನು ನಾನು ಮಾಡಿದ್ದೇನೆ. ಈ 3 ಪ್ರತಿಜ್ಞೆಗಳು ಮುಂದೂ ಕೂಡ ಅಖಂಡಿತವಾಗಿ ನಡೆಯಬೇಕು. ಹಾಗೆ ನೀನು ಆಶೀರ್ವಾದ ಮಾಡು ಅಂತ ರಾಮ ಆ ಋಷಿಯನ್ನು ಕೇಳಿದ. ವ್ಯಾಸ ಹಾಗೇ ಆಗಲಿ ಅಂದ. ಮತ್ತೊಂದು ಮಾತು ಹೇಳಿದ, ಈ ಏಕಪತ್ನಿ ವ್ರತ ಈಗೇನು ಮಾಡ್ತಿದ್ದಿಲ್ಲ ಇಷ್ಟೊಂದು ಕಷ್ಟಪಟ್ಟು, ಇನ್ನೂ ಹೇಳಿದೆ ಕಷ್ಟಪಟ್ಟು ಅಂತ ಹಾಸ್ಯವಾಗಿ ಹೇಳಿದಷ್ಟೇ. ಈ ಇದನ್ನು ಮಾಡಿದ್ರ ಫಲವನ್ನು ನೀನು ಮುಂದಿನ ಜನ್ಮದಲ್ಲಿ ಅನುಭವಿಸೋನಿದ್ದಿ, ಇದರ ಸುಫಲವನ್ನು. ಬಹುನಾರೀಹಿ ಭೋಕ್ಷಸಿ ರಾಘವ, ಬಹುಪತ್ನಿ ವಲ್ಲಭನಾಗ್ತೀವಿ ಮುಂದಿನ ಜನ್ಮದಲ್ಲಿ. ಅದನ್ನು ಕೇಳಿ ರಾಮ ಹೇಳಿದ, ಆಯಿತು, ಕೃಷ್ಣನ ರೂಪದಿಂದ ಬಂದು ಅನೇಕ ಪತ್ನಿಯರನ್ನು ಮದುವೆ ಆಗ್ತೀನಿ ಅಂತ ಅನ್ನೋದನ್ನೆಲ್ಲ ಸರಿಯೇ. ಅದು ಅಲ್ಲದೆ ಆ ಅನೇಕ ಪತ್ನಿಯರನ್ನು ಮದುವೆ ಆಗಬೇಕಾದ್ರೆ ಈಗ ಮಾಡಿದ ಏಕಪತ್ನಿ ವ್ರತ ಒಂದೇ ಸಾಕು, ಅಥವಾ ಮತ್ತು ಏನಾದರೂ ವ್ರತ ಏನಾದರೂ ಮಾಡಬೇಕು ಅಂತ ಕೇಳಿದ. ಈ ರಾಮನ ಮಾತನ್ನು ಕೇಳಿ ಆ ವೇದವ್ಯಾಸರು ಹೇಳಿದರು, ಒಂದು ವ್ರತ ಇದೆ, ಅದನ್ನು ಮಾಡು. ಏಕಪತ್ನಿ ವ್ರತ ಒಂದೇ ನೀನು ಮಾಡಿದ್ದೇನಿದೆಯಲ್ಲ, ಇದಕ್ಕೆ ಅಷ್ಟು ತೂಕ ಇದೆ, ಇಲ್ಲ ಅಂತಲ್ಲ. ಆದರೂ ಒಂದು ದಾನ ಇದೆ, ಅದನ್ನು ಹೇಳ್ತೇನೆ. ಸೀತಾಭಾರ ಸುವರ್ಣೇನ ಮೂರ್ತಿ ಮೇಕಾಂ ರಘುತ್ತಮ. ಸೀತೆಯ ತೂಕ ಏನಿದೆ ಆ ತೂಕಕ್ಕೆ ಸಮಾನವಾಗಿ ಬಂಗಾರದ ಮೂರ್ತಿಯೊಂದನ್ನು ಮಾಡು. ಒಂದು ಮೂರ್ತಿಯನ್ನು ಮಾಡಿ ಅದನ್ನೇ ಹೋಲುವಂಥ 16 ಮೂರ್ತಿಗಳನ್ನು ಮಾಡಿ
ಅವುಗಳನ್ನು ಪ್ರತ್ಯೇಕವಾಗಿ ಸರಯೂ ನದಿಯ ತೀರದಲ್ಲಿ ಜ್ಞಾನಿಗಳಿಗೆ ಅಲಂಕಾರ ಭೂಷಣ ಸಮೇತವಾಗಿ ವಸ್ತ್ರ ಸಮೇತವಾಗಿ ದಾನ ಮಾಡು. ಅದರ ಮೂಲಕವಾಗಿ ಭೂಪತ್ನಿ ವಲ್ಲಭನಾಗ್ತಿ ಅಂತ ಹೇಳಿದ ವ್ಯಾಸ. ಅದರಂತೆ ರಾಮನು ಪ್ರತಿಮೆಗಳನ್ನು ಮಾಡಿಸಿದ. ಸರಯೂ ನದಿಯ ತೀರದಲ್ಲಿ 16 ಪ್ರತಿಮೆಗಳನ್ನು ದಾನ ಮಾಡಿದ. ತಪಸ್ಥೆ ಬ್ರಾಹ್ಮಣಾಸ್ತುಷ್ಟಾಹ ರಾಮಾಯ ಆಶೀರ್ದದುರ್ಮುದ ದತ್ತ ಮೇಕಗುಣಂ ರಾಜನ್ ಸಹಸ್ರ ಗುಣಿತಂ ಪುರ. ಒಂದೊಂದು ದಾನ ಮಾಡಿದ್ವಿ, 16,000 ದಾನ ಮಾಡೋ ಅವಶ್ಯಕತೆ ಇಲ್ಲ, 16 ದಾನ ಮಾಡಿದ್ವಿ ಸಾಕು. ಆದರೆ ಒಂದೊಂದು ಇದರೊಂದು 1000 ಪಟ್ಟು ಫಲ ಕೊಡಲಿ ಅಂತ ಆಶೀರ್ವಾದ ಮಾಡಿಬಿಟ್ರು ಅವರು. ಅಂತ ಆಶೀರ್ವಾದ ಮಾಡೋ ಶಕ್ತಿನೂ ಅವರಿಗೆ ಇದ್ದಿರಬೇಕು, ಅದನ್ನು ತಡ್ಕೊಳ್ಳೋ ಶಕ್ತಿನೂ ಅವರಿಗೆ ಇದ್ದಿರಬೇಕಷ್ಟೇ. ಅದಕ್ಕಾಗಿ ದಾನದ ಫಲವನ್ನು ಹೀಗೆ ನೀನು ಸ್ವೀಕಾರ ಮಾಡು ಅಂತ ಹೇಳಿದ್ರು. ಷೋಡಶಸ್ತ್ರೀ ಸಹಸ್ರಾಣಿ ತ್ವಂ ಲಭಿಷ್ಯತಿ ನಿಶ್ಚಯ. 16,000 ಸ್ತ್ರೀಯರನ್ನು ನೀನು ಮದುವೆ ಆಗ್ತೀಯ. 16,100 ಅಂತ ಭಾಗವತ ಹರಿವಂಶಾದಿಗಳಲ್ಲಿದೆ. 16,000 ಅಂತ ಪೂರ್ಣ ಸಂಖ್ಯೆ ಅನ್ನೋದಕ್ಕಾಗಿ ಅದನ್ನು ಹೀಗೆ ಹೇಳ್ತಾರಷ್ಟೇ. ಕೃಷ್ಣಾಷ್ಟೋತ್ತರ ಶತನಾಮ ಸ್ತೋತ್ರ ಅಂತ ಶ್ರೀಕೃಷ್ಣ ಕಮಲಾನಾಥೋ ಅಂತ ಸ್ತೋತ್ರ ಇದೆ. ಅದರಲ್ಲೂ ಷೋಡಶಸ್ತ್ರೀ ಸಹಸ್ರೇಶಃ ಮೇಲಿನ 100ರ ವರ್ಣನೆ ಇಲ್ಲ. ಷೋಡಶಸ್ತ್ರೀ ಸಹಸ್ರ 16,000 ಸ್ತ್ರೀಯರಿಗೆ ಅಧಿಪತಿ ಅಂತ ಇಷ್ಟೇ ವರ್ಣನೆ ಇದೆ. ಹಾಗಾಗಿ ಮೇಲಿನ 100 ಏನಿದೆ ಅದನ್ನು ಅಷ್ಟೊಂದು ಮಹತ್ವದ ಸಂಖ್ಯೆ ಅಲ್ಲ ಅನ್ನೋ ಕಾರಣಕ್ಕಾಗಿ ನಿರ್ಲಕ್ಷ್ಯ ಮಾಡಿರಬಹುದು. ಹೀಗೆ ರಾಮನಿಗೆ ಆಶೀರ್ವಾದ ಮಾಡಿ ವೇದವ್ಯಾಸ ಮುನಿ ಅಲ್ಲಿಂದ ಹೊರಟು ಹೋದರು. ಇದೇ ಸಂದರ್ಭದಲ್ಲಿ ಆ ಅಯೋಧ್ಯೆಗೆ ಆ ಚೈತ್ರ ಮಾಸದಲ್ಲಿ ಸ್ನಾನ ಮಾಡಬೇಕು ಸರಯೂ ನದಿಯಲ್ಲಿ ರಾಮತೀರ್ಥದಲ್ಲಿ ಅಂತ ಯಕ್ಷ ಕಿನ್ನರ ಗಂಧರ್ವ ಪನ್ನಗ ದೇವತೆಗಳೆಲ್ಲ ಅಲ್ಲಿಗೆ ಬಂದರು. ಅಥೈಕಾ ದೇವಪತ್ನಿ ಜ್ಞಾತ್ವಾ ಅಸ್ಪೃಶ್ಯಾಂ ವಿದೇಹಜಾಂ. ಒಮ್ಮೆ ಏನಾಯ್ತು ಅಂತಂದ್ರೆ ಸರಯೂ ನದಿ ತೀರದಲ್ಲೇ ರಾಮ ಬೀಡು ಬಿಟ್ಟಿದ್ದ. ಆ ಬೀಡು ಬಿಟ್ಟಾಗ ಆ ರಾಮನ ಬಿಡಾರದಲ್ಲಿ ಅವನೊಬ್ಬನೇ ಇದ್ದ. ಸೀತೆಗೆ ತಿಂಗಳಿನ ಅನುಕೂಲ ಇರಲಿಲ್ಲ, ಆದ್ದರಿಂದ ಅವಳಲ್ಲಿ ಇರಲಿಲ್ಲ. ಅದು ಕೆಲವು ದೇವಸ್ತ್ರೀಯರಿಗೆ ಗೊತ್ತಾಯ್ತು, ಅಂದ್ರೆ ಅಪ್ಸರ ಸ್ತ್ರೀಯರು ಇತ್ಯಾದಿಗಳು ಇದ್ದಿರಬೇಕು ಅವರು. ಅವರೆಲ್ಲ ಪರಸ್ಪರ ಆಲೋಚನೆ ಮಾಡಿದರು. ಅರ್ಧರಾತ್ರಿ ಹೊತ್ತಿನಲ್ಲಿ ಬಿಡಾರಕ್ಕೆ ಒಳಗೆ ಪ್ರವೇಶ ಮಾಡಿದರು. ರಾಮ ಸೌಂದರ್ಯ ಸಂಭ್ರಾಂತಹ ಕಾಮಬಾಣ ಪ್ರಪೀಡಿತಾ. ಅವರೆಲ್ಲ ಬಂದದ್ದನ್ನ ರಾಮದೂತರು ನೋಡಿದರು. ಅಲ್ಲಿದ್ದವರು ಯಾಕೆ ಇಲ್ಲಿಗೆ ಬಂದಿದ್ದೀರಿ ಈ ಹೊತ್ತಿನಲ್ಲಿ ಅಂತ ಕೇಳಿದರು. ಆಗ ಅವ್ರು ಹೇಳಿದರು, ಅಧುನಾತೆ ದ್ರಾಘವಸ್ಯ ದರ್ಶನಂ ನ ಭವಿಷ್ಯತಿ. ಈ ಕ್ಷಣದಲ್ಲಿ ನಾವು ರಾಮನ ಭೇಟಿ ಆಗಬೇಕು. ಈ ಕ್ಷಣದಲ್ಲಿ ನಾವು ರಾಮನ ಭೇಟಿ ಆಗದೇ ಇದ್ರೆ ನಾವೆಲ್ಲ ಸಾಮೂಹಿಕವಾಗಿ ನದಿಗೆ ಹಾರಿ ಪ್ರಾಣ ಬಿಟ್ಟು ಬಿಡ್ತೇವೆ ಅಂತ ಬೆದರಿಕೆ ಹಾಕಿದರು. ಅದನ್ನು ಕೇಳಿ ಆ ದೂತರು ಭಯಪಟ್ಟು ಒಳಗೆ ಓಡಿ ರಾಮನಿಗೆ ಆ ಸುದ್ದಿಯನ್ನೆಲ್ಲ ಹೇಳಿದರು. ಇತಿ ತಾಸಾಂ ವಚಷ್ಟುತ್ವ ದೂತಾಸ್ತೆ ರಾಘವಂ ಜವಾತ್ ದಾಸ್ಯ ನಿವೇದಯಾಮಾಸುಹು ಸ್ತ್ರೀವೃತ್ತಂ ತತ್ ಸವಿಸ್ತರಂ. ದಾಸಿಯರ ಮೂಲಕ ಮಾತನ್ನೆಲ್ಲ ರಾಮ ಕೇಳಿಕೊಂಡ. ಸೈಕತೆ ಮಂಚಕ್ಕೆ ಸ್ಥಿತ, ಉಸುಕಿನ ಭೂಮಿ, ಅದರೊಂದು ಮಂಚದ ಮೇಲೆ ರಾಮ ವಿಶ್ರಾಂತಿಯಲ್ಲಿದ್ದ. ಅವರೆಲ್ಲ ಕರೆದ ಅವ್ರಿಗೆ ಹೇಳಿದ, ಯಾತಕ್ಕಾಗಿ ಬಂದಿದ್ದೀರಿ ಅಂತ ಕೇಳಿದ. ಅವರು ತಮ್ಮ ಮನಸ್ಸಿನಲ್ಲಿರುವಂತಹ ಅಪೇಕ್ಷೆಯನ್ನ ಅವನ ಮುಂದೆ ತೋಡಿಕೊಂಡ್ರು. ಅವನು ಹೇಳಿದ, ಏಕಪತ್ನಿ ವ್ರತಂ ಮೇಸ್ತಿ ಚ ಏತಜ್ಜನ್ಮನಿ ಭೋಸ್ತ್ರೀಯ. ಈ ಜನ್ಮದಲ್ಲಿ ನಾನು ಏಕಪತ್ನಿ ವ್ರತಸ್ಥ, ಹಾಗಾಗಿ ಬೇರೆ ಯಾರನ್ನೂ ಸ್ವೀಕಾರ ಮಾಡುವಂತಿಲ್ಲ. ನನ್ನ ರಾಜ್ಯದಲ್ಲಿ ಅಧರ್ಮ ಆಗಬಾರ್ದು. ನಾನು ಮಾಡಿದಂಥ ಪ್ರತಿಜ್ಞೆ ಅದು ಶಾಶ್ವತವಾಗಿ ಮುಂದುವರಿಬೇಕು. ಅದಕ್ಕಾಗಿ ಆ ಪ್ರತಿಜ್ಞೆಯನ್ನು ಮುರಿಯೋದು ಥರ ಅಲ್ಲ. ರಾಮನ ಮಾತನ್ನು ಕೇಳಿ ಅವರೆಲ್ಲ ಮೂರ್ಛೆ ಹೋಗಿಬಿಟ್ರು. ಆ ಮರಳಿನ ಮೇಲೆ, ಅಲ್ಲೇ ನೆಲದ ಮೇಲೆ ಅವರೆಲ್ಲ ಬಿದ್ದು ಬಿಟ್ರು. ರಾಮ ಅವರನ್ನ ಗಮನಿಸಿ ಅವರಿಗೊಂದು ಸಮಾಧಾನ ಪಡಿಸಿ ಮುಂದಿನಂತೆ ಮಾತು ಹೇಳಿದ. ನನ್ನ ಮಾತನ್ನು ಕೇಳಿ ನೀವು ದುಃಖ ಪಡಬೇಕಾಗಿಲ್ಲ. ಮುಂದೆ ದ್ವಾಪರ ಯುಗದಲ್ಲಿ ನಾನು ಕೃಷ್ಣನ ರೂಪದಲ್ಲಿ ಬಂದಾಗ, ನಂದಗೋಕುಲದಲ್ಲಿ ವೃಂದಾವನದಲ್ಲಿ ವಾಸ ಮಾಡಿದಾಗ, ನಾನು ಕೃಷ್ಣನ ರೂಪದಿಂದ ಅಲ್ಲಿದ್ದಾಗ ನೀವು ಗೋಪಸ್ತ್ರೀಯರ ರೂಪದಿಂದ
ಅಲ್ಲಿಗೆ ಬನ್ನಿ, ನಿಮ್ಮ ಅಪೇಕ್ಷೆ ಈಡೇರ್ತದೆ ಅಂತ ಅವರಿಗೆ ಆತ ಸಮಾಧಾನ ಹೇಳಿದ. ಅವರೆಲ್ಲ ಸಮಾಧಾನ ಮಾಡಿಕೊಂಡು ಅಲ್ಲಿಂದ ಆ ಸ್ತ್ರೀಯರು ಹೊರಟು ಹೋದರು. ಇದೇ ಸಂದರ್ಭದಲ್ಲಿ ಮಾಯಾಪುರಿ ಅಂತ ಒಂದು ಜಾಗ, ಅಲ್ಲಿಂದ ಗುಣವತಿ ಅಂತನ್ನುವಳೊಬ್ಬಳು ಪ್ರದೇಶಕ್ಕೆ ಸ್ನಾನಕ್ಕೆ ಬಂದಿದ್ದು, ಇವರಂತೇನೆ ಈ ತೀರ್ಥ ಸ್ನಾನಕ್ಕೆ. ಅದರ ಕಥೆ ಏನಂತಂದ್ರೆ, ಮಾಯಾಪುರಿ ಅಂತ ಒಂದು ಸ್ಥಳ, ಆ ಮಾಯಾಪುರಿ ಅನ್ನೋ ಸ್ಥಳದಲ್ಲಿ ದೇವಶರ್ಮ ಅನ್ನುವಂಥ ವೇದಾಂತ ಪಾರಂಗತನಾದಂಥ ಒಬ್ಬ ಜ್ಞಾನಿಯಾದಂಥ ಬ್ರಾಹ್ಮಣ ಇದ್ದ. ಸೌರವ್ರತ ಪರಾಯಣ, ಸೂರ್ಯನ ಉಪಾಸಕ ಅವನು. ಇನ್ನೊಬ್ಬ ಸೂರ್ಯನಂತೆ ಇದ್ದ, ಅವನು ನೋಡಿದ್ರೆ ಮರಿ ಸೂರ್ಯ ಇದ್ದಂತೆ. ಅವನಿಗೆ ಸಸ್ಯ ಅತಿವಯಸ್ಸಃ ಚಾಸೀತ್ ನಾಮ್ನಾ ಗುಣವತಿ ಸುತ. ಸ್ವಲ್ಪ ತಡ ಆದಮೇಲೆ ಅವನಿಗೆ ಗುಣವತಿ ಅನ್ನುವಂಥ ಮಗಳು ಹುಟ್ಟಿದಳು. ತನ್ನದೇ ಆದಂಥ ಶಿಷ್ಯ ಒಬ್ಬ ಚಂದ್ರ ಅಂತ ಅವನಿಗೆ ಅವಳನ್ನು ಮದುವೆ ಮಾಡಿಕೊಟ್ಟ. ಆ ಶಿಷ್ಯನನ್ನೇ ತನ್ನ ಮನೆ ಅಳಿಯುವಂತೆ ಸ್ವೀಕಾರ ಮಾಡಿಕೊಂಡು ತನ್ನ ಹತ್ತಿರದಲ್ಲೇ ಇಟ್ಕೊಂಡಿದ್ದ. ಒಂದು ದಿವಸ ಅವರಿಬ್ಬರು ಕುಶ ಯುದ್ಧ ಆಹರಣಾಯ, ದರ್ಭೆ ಸಮಿತಿ ಇತ್ಯಾದಿಗಳನ್ನು ತರಬೇಕು ಅಂತ ಕಾಡಿಗೆ ಹೋದರು. ಹಿಮಾಲಯದ ಪರ್ವತದಲ್ಲಿ ಸಂಚಾರ ಮಾಡಿದ್ರು. ಯಾವನೊಬ್ಬ ಭಯಂಕರ ಅಂತ ರಾಕ್ಷಸನನ್ನ ನೋಡಿದ್ರು, ಓಡಿ ಹೋಗ್ಲಿಕ್ಕಾಗಲಿಲ್ಲ. ಆ ರಾಕ್ಷಸ ಅವರನ್ನ ಕಬಳಿಸಿಬಿಟ್ಟ. ಆ ಹಿಮಾಲಯದ ಆ ಕ್ಷೇತ್ರ ಎಷ್ಟೊಂದು ಪವಿತ್ರವಾಗಿತ್ತಲ್ಲ, ಅಲ್ಲಿ ಮರಣ ಹೊಂದಿದ್ದ ಕಾರಣಕ್ಕಾಗಿ ಮತ್ತು ಸ್ವಭಾವತಃ ಧರ್ಮಶೀಲರಾಗಿದ್ದ ಕಾರಣಕ್ಕಾಗಿ ಅವರು ವೈಕುಂಠಕ್ಕೆ ಹೋದರು ನೇರವಾಗಿ. ಆ ವಿಷ್ಣುವಿನ ಗಣಗಳು, ವಿಷ್ಣುವಿನ ಪಾರ್ಷದರು ಅವರನ್ನು ಕರ್ಕೊಂಡು ಹೋದರು. ಅಲ್ಲಿದ್ದಲ್ಲಿ ಅವರು ತಾವಿರುವ ತನಕ ಸೂರ್ಯನ ಪೂಜೆ ಇತ್ಯಾದಿಗಳನ್ನು ಮಾಡಿದರು. ಯಾವಜ್ಜೀವಂತು ಯತ್ತಾಭ್ಯಾಂ ಸೂರ್ಯ ಪೂಜಾದಿಕಂ ಕೃತಂ ಕರ್ಮನಾಥೇನ ಸಂತುಷ್ಟೋ ವಿಷ್ಣು ಸ್ಥಾಭ್ಯಾಂ ಬಭೂವಃ ಶೈವಾ ಸೌರಾಹ ಗಾಣೇಶಾಹ ವೈಷ್ಣವಾ ಶಕ್ತಿಪೂಜಕಾಹ ತಮೇವ ಪ್ರಾಪ್ನುವಂತೀಹ ವರ್ಷಾಪ ಸಾಗರಂ ಯಥಾ. ಅವರಿಗೆ ಭಗವಂತ ಸಾಕ್ಷಾತ್ಕಾರ ಕೊಟ್ಟ. ಅದು ಯಾಕೆಂತಂದ್ರೆ, ನೀವು ಸೂರ್ಯನನ್ನೇ ಉಪಾಸನೆ ಮಾಡಿ, ಅಥವಾ ಶಿವನ ಆರಾಧಕರು ನೀವಿರ್ರಿ, ಗಣೇಶನ ಆರಾಧಕರಾಗಿರಿ, ಅಥವಾ ಶಕ್ತಿಯನ್ನೇ ಪೂಜನೆ ಮಾಡಿ, ನೀವು ಸೇರೋದು ಒಬ್ಬನೇ ಭಗವಂತನನ್ನೇ ಕೊನೆಗೆ. ವರ್ಷಾಪಹ ಸಾಗರಂ ಯಥ. ಮಳೆಗಾಲದ ನೀರು ಅದು ಹಳ್ಳ ಕೊಳ್ಳಗಳಲ್ಲಿ ಮನೆಗಳಲ್ಲಿ ಎಲ್ಲೇ ಸುರಿದ್ರೂ ಕೊನೆಗೆ ಅದು ಕೆರೆಗಳ ಮೂಲಕ ನದಿಗಳನ್ನು ಸೇರಿ ನದಿಗಳ ಮೂಲಕ ಸಾಗರವನ್ನೇ ಹೇಗೆ ಸೇರ್ತದೋ ಅದರಂತೆ ಅವನೇ ಈ ಎಲ್ಲ ಪೂಜೆಗಳನ್ನು ಸ್ವೀಕಾರ ಮಾಡುವವನು. ಏಕಸ್ಥ ಪಂಚಧಾ ಜಾತಃ ಕ್ರಿಯೆಯ ನಾಮಭಿಕ್ಕಿಲ. 5 ರೂಪಗಳನ್ನು ತೆಗೆದುಕೊಂಡು ಶಿವ, ಸೂರ್ಯ, ಗಣೇಶ, ವಿಷ್ಣು, ಶಕ್ತಿ ಅನ್ನುವಂಥ 5 ರೂಪಗಳನ್ನು ತೆಗೆದುಕೊಂಡು ಎಲ್ಲರ ಕಡೆಯಿಂದ ಪೂಜೆ ಸ್ವೀಕಾರ ಮಾಡುವವನು ಅವನೇ. ಈ ದೇವತೆಗಳ ಒಳಗಿದ್ದು ಅಂತರ್ಯಾಮಿಯಾಗಿ ಅವರನ್ನು ಅನುಗ್ರಹಿಸುವವನು ಅವನೇ. ಅವರು ಆ ಭಗವಂತನಂತೆ ದಿವ್ಯವಾದಂಥ ರೂಪ ಇತ್ಯಾದಿಗಳನ್ನು ಸ್ವೀಕಾರ ಮಾಡಿ ಆ ಭಗವಂತನ ಲೋಕದಲ್ಲಿ ವಿಹಾರ ಮಾಡ್ತಿದ್ರು. ಈ ಕಡೆ ಆ ಗುಣವತಿ ಅಂತ ಏನಿದ್ಲಲ್ಲ ಅವನ ಮಗಳು, ಅವಳು ತನ್ನ ಗಂಡ ಮತ್ತು ತಂದೆ ಇವರಿಬ್ಬರು ರಾಕ್ಷಸನ ಕೈಗೆ ಸಿಕ್ಕು ಸತ್ತೋಗಿದ್ದಾರೆ ಎನ್ನುವಂಥ ಸಮಾಚಾರ ಕೇಳಿದ್ಲು. ಕೇಳಿ ಅವಳಿಗೆ ಬಹಳ ಸಂಕಟ ಆಯಿತು. ಮನೆಗೆ ಬಂದು ಯಥಾಶಕ್ತಿ ಅವರಿಗೆ ಪರಲೋಕ ಕ್ರಿಯೆ, ಅಂತ್ಯಕ್ರಿಯೆಯನ್ನೆಲ್ಲ ಮಾಡಿದ್ಲು. ಅದೇ ನಗರದಲ್ಲೇ ಅವಳು ಪ್ರಸೃತಿ ಜೀವಿನಿ, ಭಿಕ್ಷೆಯನ್ನು ಬೇಡಿಕೊಂಡು ಯಾವುದೇ ಗತಿ ಇಲ್ಲದ ಕಾರಣಕ್ಕಾಗಿ ಭಿಕ್ಷೆಯನ್ನು ಬೇಡಿ ಜೀವನ ನಡೆಸಿದಳು. ವ್ರತಾಷ್ಟಕಂ ತಯಾ ಸಮ್ಯಕ್ ಆಜನ್ಮ ಮರಣಾತ್ಕೃತಂ. ನಾನಾ ಥರದ ವ್ರತಗಳನ್ನು ಅವಳು ಮಾಡ್ತಿದ್ಲು. ವ್ರತಾಷ್ಟಕಂ 8 ರೀತಿಯಾದಂಥ ವ್ರತಗಳನ್ನು ಮಾಡ್ತಿದ್ಲಂತವಳು. ಏಕಾದಶಿ ವ್ರತ ಅಂತ ಅನ್ನೋದು ಮೊದಲನೇದ್ದು. ಸೇವನಂ ಕಾರ್ತಿಕ ಸ್ಥಿತಿ, ಕಾರ್ತಿಕ ಮಾಸದಲ್ಲಿ ಸ್ನಾನ ಇತ್ಯಾದಿಗಳು, ಮಾಘದಲ್ಲಿ, ಚೈತ್ರದಲ್ಲಿ, ಮತ್ತು ಉಳಿದ ಆಷಾಢಾದಿ ಮಾಸಗಳಲ್ಲಿ ಸ್ನಾನ, ಸಮ್ಮಾರ್ಜನ ವಿಷ್ಣುಗೆ ಭಗವಂತನ ಮಂದಿರದಲ್ಲಿ ಕಸ ಗುಡಿಸುವಂಥದ್ದು, ಸ್ವಸ್ತಿಕಾದಿ ನಿವೇಶನಂ ರಂಗೋಲಿ ಇತ್ಯಾದಿಗಳನ್ನು ಚಿತ್ರಣ ಮಾಡೋದು. ಹೀಗೆ 8 ಥರದ ಸೇವೆಗಳನ್ನು ಮಾಡಿ ಅವಳು ತನ್ನ ಜೀವನವನ್ನು ಮುಗಿಸಿದ್ಲು. ಅವಳು
ಒಮ್ಮೆ ಯಾವುದೋ ಪುರಾಣ ಹೇಳುವಂಥ ಆಚಾರ್ಯನ ಮೂಲಕ ಇದೊಂದು ಕಥೆ ಕೇಳಿದ್ಲು. ಸರಯೂ ನದಿಯ ತೀರದಲ್ಲಿ ಚೈತ್ರ ಮಾಸದಲ್ಲಿ ಸ್ನಾನ ಮಾಡಬೇಕು, ಅದು ಮೋಕ್ಷದಾಯಕ ಅನ್ನುವಂಥ ಸುದ್ದಿಯನ್ನು ಕೇಳಿದ್ಲು. ಶ್ರೀರಾಮನ ನಗರಕ್ಕೆ ಬಂದಳು. ಸರಯೂ ನದಿ ತೀರದಲ್ಲೇ ರಾಮ ಬೀಡು ಬಿಟ್ಟಿದ್ದಾನೆ ಅಂತ ಗೊತ್ತಾಯಿತು. ಅವಳು ಅಲ್ಲಿಗೆ ಬಂದಳು. ಕೈಯಲ್ಲಿ ಪೂಜಾ ಪಾತ್ರೆಗಳನ್ನು ಹಿಡಿದುಕೊಂಡು ರಾಮನ ದ್ವಾರಕ್ಕೆ ಅವಳು ಬಂದಳು. ಪ್ರತಿಹಾರೇಣ ರಾಮಾಯ ವೇದಿತಾಸ ವಿವೇಶ, ಇಂಥವಳೊಬ್ಳು ಬಂದಿದ್ದಾಳೆ ಅಂತ ದ್ವಾರಪಾಲಕ ರಾಮನಿಗೆ ಕಳಿಸ್ಕೊಟ್ಟ. ಅವಳು ಒಳಗೆ ಹೋಗಿ ರಾಮನನ್ನ ಭೇಟಿಯಾದಳು. ಅಲ್ಲಿ ಸೀತೆ, ರಾಮ, ಲಕ್ಷ್ಮಣ ಇವರೆಲ್ಲರೂ ಇದ್ರು. ಶತ್ರುಘ್ನ, ಭರತಾದಿಗಳು ಕೂಡ ಇದ್ರು. ಸೋಮಾನನಂ ಕಂಜಹಸ್ತಂ ದುಷ್ಪಾತಂ ಪ್ರಣನಾಮಸ, ಅವಳು ಭಗವಂತನಿಗೆ ನಮಸ್ಕಾರ ಮಾಡಿದ್ಲು. ಆಗ ರಾಮ ಅವಳು ನೋಡಿ ಹೀಗೆ ಹೇಳಿದ, ವರಂ ವರಯ ಮಾಮಧ್ಯ ಎತ್ತೇ ಮನಸ್ಸಿ ಬರ್ತತೆ, ನಿನಗೇನು ಮನಸ್ಸಿಲ್ಲ, ಅದೊಂದು ವರ ಕೇಳ್ಕೊ ಅಂತ ಕೇಳಿದ ಅವಳನ್ನು. ರಾಮನ ಮಾತನ್ನು ಕೇಳಿ ಅವಳು ಹೇಳಿದ್ದು, ದಾಸ್ಯಸ್ತಂತಿ ತಥಾ ಮಾಂ ತ್ವಂ ಅಂಗೀಕರ್ತು ಮಿಹಾರ್ಹಸಿ, ಸಹಸ್ರಾರು ಮಂದಿ ದಾಸಿಯರಿದ್ದಾರೆ ನನಗೆ, ನನ್ನ ಸೇವೆಯನ್ನು ಕೂಡ ಸ್ವೀಕಾರ ಮಾಡು ಅಂತ ಅವಳನ್ನು ಕೇಳಿದ. ಆಗ ಅವನು ಏನು ಹೇಳಿದ, ನೀನು ಬ್ರಾಹ್ಮಣ ಸ್ತ್ರೀ, ನಾನು ಕ್ಷತ್ರಿಯ, ಹಾಗಾಗಿ ನಿನ್ನ ಕೈಯಿಂದ ಸೇವೆ ಮಾಡಿಸ್ಕೊಳ್ಳೋದು ನನಗೆ ಉಚಿತ ಅಲ್ಲ. ನಿನಗೆ ಸೇವೆ ಮಾಡ್ಕೊಳ್ಳುವಂಥ ಇಚ್ಛೆ ಇರೋದೇ ಆದರೆ ಅದಕ್ಕೆ ಒಂದು ಬೇರೆ ಮಾರ್ಗವನ್ನು ಹೇಳ್ತೇನೆ. ಮುಂದೆ ನಾನು ಕೃಷ್ಣನ ರೂಪವನ್ನು ತಾಳಿ ಬಂದಾಗ ನೀನು ದ್ವಾರಕಾನಗರದಲ್ಲಿ ಹುಟ್ಟಿ ನನ್ನ ಸೇವೆಯನ್ನು ಮಾಡು. ನಿನ್ನ ತಂದೆ ದೇವಜಿತ್ ಅಂತ ಏನಿದ್ನಲ್ಲ, ದೇವಶರ್ಮ ಅಂತನೋ, ಅವನು ಸತ್ರಾಜಿತ್ ಅನ್ನೋ ಹೆಸರಿನಿಂದ ಹುಟ್ಟಾನೆ. ಆ ಸತ್ರಾಜಿತನಿಗೆ ನೀನು ಸತ್ಯಭಾಮ ಅನ್ನೋ ಹೆಸರಿನಿಂದ ಹುಟ್ಟು. ನಿನಗೆ ಚಂದ್ರ ಅಂತೇಳಿ ಹೆಸರಿನ ಗಂಡ ಏನಿದ್ನಲ್ಲ, ಅವನು ಅಕ್ರೂರ ಅನ್ನೋ ಹೆಸರಿನಿಂದ ನನಗೆ ಗೆಳೆಯನಾಗಿ ಹುಟ್ಟುತ್ತಾನೆ. ನೀನು ಸತ್ಯಭಾಮೆ ಅಂತ ಹುಟ್ಟಿದಾಗ ನನಗೆ ಪ್ರಿಯಳಾಗ್ತಿ. ಅವಳು ಆ ಮಾತನ್ನು ಕೇಳಿ ಸಂತೋಷಪಟ್ಟಳು. ಮುಂದೆ ರಾಮನಿಗೆ ನಮಸ್ಕಾರ ಮಾಡಿ ಚೈತ್ರದ ಸ್ನಾನ ಮಾಡಿ ಮುಂದೆ ಹರಿದ್ವಾರ ಕ್ಷೇತ್ರಕ್ಕೆ ಹೊರಟು ಹೋದ್ಲು. ಇದೇ ಕಥೆ ಏನಿದೆ ಇದು ಪದ್ಮಪುರಾಣದ ಉತ್ತರಖಂಡದ 91ನೇ ಅಧ್ಯಾಯದಲ್ಲೂ ಕೂಡ ಇದೆ. ಆನಂದರಾಮಾಯಣದಲ್ಲೂ ಈ ಕಥೆ ಬಂತು. ಹಿಂದೊಂದ್ಸರಿ ಇದನ್ನು ಹೇಳಿದ್ದೆ ಅಂತ ನೆನಪು. ಆದರೆ ಈ ಕಥೆಯಲ್ಲಿ ತಿಳ್ಕೊಳ್ಬೇಕಾದ್ದು ಏನಂತಂದರೆ, ಇದು ನಿರ್ಣಯಕ್ಕೆ ವಿರುದ್ಧವಾದ ಕಥೆ, ಇದು ಶಾಸ್ತ್ರ ನಿರ್ಣಯಕ್ಕೆ ವಿರುದ್ಧವಾದ ಕಥೆ. ಈ ಗೋಪಸ್ತ್ರೀಯರೆಲ್ಲ ಏನಿದ್ದಾರಲ್ಲ, ನಂದ ಗೋಕುಲದಲ್ಲಿ ವೃಂದಾವನದಲ್ಲಿ ಭಗವಂತನ ಜೊತೆಗೆ ವಿಹಾರ ಮಾಡಿದಂಥ ಗೋಪಸ್ತ್ರೀಯರು ಅವರೆಲ್ಲ ಅಪ್ಸರ ಸ್ತ್ರೀಯರು. ಹಾಗಾಗಿ ಅವರ ಬಗ್ಗೆ ಇಂಥದ್ದು ಯಾವುದಾದ್ರೂ ಕಥೆ ಕೇಳಿ ಬಂದರೆ ಆ ಕಥೆ ಸಸ್ಯ ಆದೀತು. ಆದರೆ ಸತ್ಯಭಾಮೆ ಅಂತ ನೋವು ಏನಿದ್ದಾಳೆ, ಅದು ಲಕ್ಷ್ಮಿಯ ಮತ್ತೊಂದು ರೂಪ. ಶ್ರೀ ಭೂ ಅಂತ ಭಗವಂತನ ಲಕ್ಷ್ಮೀದೇವಿ 2 ರೂಪಗಳೇನಿವೆ. ಲಕ್ಷ್ಮೀ ಧರಾಭ್ಯಾಮ್ ಆಶ್ಲಿಷ್ಟ ಅಂತ ಹೇಳ್ತೀವಿ. ಲಕ್ಷ್ಮೀದೇವಿಗೆ 2 ರೂಪ, ಅದರಲ್ಲಿ ಒಂದು ರೂಪದ ಅವತಾರವೇ ರುಕ್ಮಿಣಿ, ಮತ್ತೊಂದು ರೂಪದ ಅವತಾರವೇ ಸತ್ಯಭಾಮೆ. ಹಾಗಾಗಿ ಆ ಶ್ರೀಯ ರೂಪಗಳೇನಿವೆ ಅವು ಬೇರೆಯವರಿಗೆ ಪತ್ನಿಯಾಗೋದೇ ಅಸಂಭಾವಿತ. ಅಪ್ಸರ ಸ್ತ್ರೀಯರೇನಿದ್ದಾರೆ ಬೇರೆಯವರಿಗೆ ಪತ್ನಿಯರಾಗಿ ಹುಟ್ಟಿ ಉಳಿದ ಗೋಪಪುರುಷರಿಗೆ ಪತ್ನಿಯರಾಗಿ ಹುಟ್ಟಿದ್ರು. ಅವರು ವೃಂದಾವನದಲ್ಲಿ ನಂದಗೋಪುರದಲ್ಲಿ ಭಗವಂತನ ಸೇವೆ ಮಾಡಿದರು. ಅದನ್ನು ತಾತ್ಪರ್ಯ ನಿರ್ಣಯ, ಭಾಗವತ, ಹರಿವಂಶ, ಪದ್ಮಪುರಾಣ ಇತ್ಯಾದಿ ಎಲ್ಲ ಗ್ರಂಥಗಳು ಅದನ್ನು ಅನುಮೋದಿಸ್ತವೆ. ಆದರೆ ಸತ್ಯಭಾಮ ಏನಿದ್ದಾಳೆ ಅವಳು ಸಾಕ್ಷಾತ್ ಲಕ್ಷ್ಮೀದೇವಿಯೇ ಮತ್ತೊಂದು ರೂಪ. ಲಕ್ಷ್ಮೀದೇವಿಯೇ. ಉಳಿದ ಗೋಪಸ್ತ್ರೀಯರಲ್ಲಿ ಲಕ್ಷ್ಮೀದೇವಿ ಅಂಶ ಮಾತ್ರ. ಇವಳು ಸಾಕ್ಷಾತ್ ಲಕ್ಷ್ಮೀದೇವಿಯೇ ಆದ್ದರಿಂದ ಅವಳು ಅಕ್ರೂರನಿಗೆ ಹಿಂದಿನ ಒಂದು ಜನ್ಮದಲ್ಲಿ ಪತ್ನಿ ಆಗಿದ್ಲು ಅನ್ನುವಂಥ ಕಥೆ ಏನಿದೆ ಅದು ಗ್ರಾಹ್ಯ ಅಲ್ಲ ಆಚಾರ್ಯರ ತಾತ್ಪರ್ಯ ನಿರ್ಣಯಕ್ಕೆ. ಹಾಗಾಗಿ ಈ ಕಥೆ ಏನಿದೆ ಅದನ್ನು ಕೇಳಿ ಹಾಗೆ ಶ್ರವಣ ಮಾಡಿ ಬಿಟ್ಟು ಬಿಡ್ಬೇಕಷ್ಟೆ, ಅಥವಾ ಅದಕ್ಕೆ ಬೇರೆ ಯಾವುದಾದ್ರು ಮಾರ್ಗದಿಂದ ಅರ್ಥಾಂತರ ಹೇಳಬೇಕು. ಅದು ಬಿಟ್ಟು ಈ ಕಥೆಗೆ ಬೇರೆ ಮಾರ್ಗ ಇಲ್ಲ. ಮುಂದೆ ಆಕೆ ಹರಿದ್ವಾರದ ಕ್ಷೇತ್ರಕ್ಕೆ ಹೊರಟೋದ್ದು. ಆಯುಷ್ ಶೇಷವನ್ನು ಆ ಹರಿದ್ವಾರ ಕ್ಷೇತ್ರದಲ್ಲಿ ಕಳೆದು ಗಂಗಾ ನದಿಯಲ್ಲಿ ತನ್ನ ಶರೀರವನ್ನು ಆಕೆ ಪ್ರಾಣ ಪರಿತ್ಯಾಗ ಮಾಡಿದ್ಲು. ಮುಂದೆ ಅವಳೇ ಸತ್ರಾಜಿತನ ಮಗಳಾಗಿ ಸತ್ಯಭಾಮ ಎನ್ನುವ ಹೆಸರಿನಿಂದ ಅಲ್ಲಿ ಜನಿಸಿದಳು ಅಂತನ್ನುವಲ್ಲಿಗೆ ವಿಲಾಸಕಾಂಡದ 8ನೇ ಸರ್ಗದ ಕಥಾಭಾಗ ಏನಿದೆ, ಇವತ್ತಿನ ಕಥಾಭಾಗ ಅದು ಮುಕ್ತಾಯ ಆಗಿದೆ.